ॐ सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಯುರೋಪ್ ಪ್ರಯಾಣ ಮೊದಲೇ ಏನು ತುಂಬ ಪ್ಲ್ಯಾನ್ ಮಾಡಿ ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಆ ಥರ ಎಲ್ಲ ಏನು ಇರಲಿಲ್ಲ. ಹಾಗೆ ಒದಗಿ ಬಂತು, ಹೋಗೋಣ ಅನ್ನಿಸ್ತು, ಹೊರಟ್ವಿ ಅಷ್ಟೇ. ಟೈಮು ಎಲ್ಲ ಸರಿಗಿತ್ತು, ಹೋಗಿ ಬರ್ಬೋದಾದಂತಹ ಆರೋಗ್ಯನೂ ಇತ್ತು. ಹಾಗನ್ಕೊಂಡು ಹೊರಟ್ವಿ. ನಾವು ಟ್ರಿಪ್ ಹೋಗಿದ್ದು ರೈಸ್ ಅಂತ ಹೇಳುವಂತಹ ಟೂರ್ಸ್, ರೈಸ್ ಟೂರ್ಸ್ ಅಂತ ತುಮಕೂರಿನವರೊಬ್ಬರು ಆರ್ಗನೈಸ್ ಮಾಡ್ತಾರೆ. ಅವರು ನನಗೆ ಸುಮಾರು 25-30 ವರ್ಷಗಳಿಂದ ಪರಿಚಯ. ನಾವು ವೈಲ್ಡ್ ಲೈಫ್ ಅವೇರ್ ನೇಚರ್ ಕ್ಲಬ್ ಅಂತ ತುಮಕೂರಲ್ಲಿ ಒಂದು ಕ್ಲಬ್ ಮಾಡ್ಕೊಂಡಿದ್ವಿ. ಅಲ್ಲಿ ಈ ವನ್ಯಜೀವಿಗಳ ಬಗ್ಗೆ, ಪರಿಸರದ ಬಗ್ಗೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಒಂದು ಪರಿಚಯ ಮಾಡಿಕೊಡುವಂತಹ ಒಂದು ಕ್ಲಾಸ್ಗಳನ್ನ, ಕ್ಯಾಂಪ್ಗಳನ್ನ ನಾವೆಲ್ಲ ಸೇರ್ ಮಾಡ್ತಾ ಇದ್ವಿ. ಹಾಗಾಗಿ ಅವರು ನನಗೆ ಸಾಕಷ್ಟು ಪರಿಚಯ. ಲೇಟರ್ ಆನ್ ಅವ್ರಿಗೆ ಟ್ರಾವೆಲಿಂಗ್ ಒಂದು ಪ್ಯಾಷನ್ ಇತ್ತು, ಅದನ್ನೇ ಪ್ರೊಫೆಷನ್ ಮಾಡಿಕೊಂಡ್ರು. ಆಗಲೇ ಸುಮಾರು 15-17 ವರ್ಷದಿಂದ ಅವರು ಈ ಟೂರಿಸಮ್ನಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಸಿಕ್ಕಾಗ ಒಂದು ಮಾತು ಹೇಳಿದ್ರು, ನಿನಗೆ ವಯಸ್ಸಾಗ್ತದೆ ಅಂತ ಅನ್ನಿಸ್ತಾ ಇಲ್ವಾ? ಇನ್ನು ಯಾವಾಗ ಪ್ರಯಾಣ ಮಾಡಬೇಕು ಅಂತ ಇರೋದು, ಬೇಗ ನೋಡಿ ಮುಗಿಸ್ಕೊಳ್ಬೇಕಲ್ವಾ ಅಂತ ಹೇಳಿದ್ರು. ಹಾಗಾಗಿ ನಾನು ಯುರೋಪು 18 ದಿನ ಹೇಗಪ್ಪ ಹೋಗೋದು ಅಂತ ಹೇಳ್ತಾ ಇದ್ದೆ. ಏನಾಗಲ್ಲ ಬನ್ನಿ, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಗೊತ್ತಿರೋ ವ್ಯಕ್ತಿ ಜೊತೆಗೆ ನಮ್ಮ ಪ್ರಯಾಣ ಪ್ರಾರಂಭ ಆಗಿದ್ದು 29ನೇ ರಾತ್ರಿ, ಅಂದರೆ 30ನೇ ತಾರೀಕು ಅರ್ಲಿ ಮಾರ್ನಿಂಗ್ ಥರದಲ್ಲಿ. ಒಂದು 50 ಜನ ಇದ್ವಿ ನಾವು, ಎಲ್ಲ ಕನ್ನಡದವರೇ. ಅದು ಥೀಮ್ ಕೂಡ ಕನ್ನಡದವರೊಂದಿಗೆ ಕನ್ನಡದಲ್ಲಿ ಅಂತಲೇ ಮಾಡಿದರು. ಕನ್ನಡದವ್ರ ಜೊತೆಗೇನೆ ಕನ್ನಡದಲ್ಲಿ ಪ್ರಯಾಣ ಮಾಡಬೇಕು, ಎಲ್ಲ ಕನ್ನಡದಲ್ಲೇ ಇರುತ್ತೆ ಅಂತ. ಅವರು ಕೂಡ ಟೂರ್ ಮ್ಯಾನೇಜರ್ ಕೂಡ ನಮ್ಮ ಜೊತೆಗೆ ಇದ್ದರು. ಅವ್ರ ಜೊತೆ ಇನ್ನೊಬ್ಬರು ಅಸಿಸ್ಟೆಂಟ್ ಆಗಿ ಒಬ್ಬರು ಇದ್ದರು. ಅವರಿಬ್ಬರು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಚಂದದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಯಾಕಂದರೆ ನಾವು ಸುಮಾರು ಏಜ್ ಗ್ರೂಪ್ ಏನು ಗೊತ್ತಾ, ಟೈಮ್ ಸಿಗೋದು ಬಹುಶಃ ದುಡ್ಡು ಕೂಡಿಡೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ 50ರ ನಂತರನೇ ಆಗೋದು ಅನಿಸುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ. ಹಾಗಾಗಿ ನಮ್ಮದು ಟೋಟಲ್ ಗ್ರೂಪ್ದು ಏಜ್ ಗ್ರೂಪ್ ಏನಿದ್ರು 50ಇಂದ 65ವರೆಗೂ ಇತ್ತು. ಎಲ್ಲ ಒಂದಿಬ್ಬರು ಇನ್ನೂ ಸ್ವಲ್ಪ ಚಿಕ್ಕವರಿದ್ದರು. ಉಳಿದವರೆಲ್ಲ ಒಂದಿಬ್ಬರು 75-80ನವರು ಕೂಡ ಇದ್ದರು. ಮತ್ತು ಜಾಸ್ತಿ ಜನ ಎಲ್ಲ ಕಪಲ್ ಇದ್ದರು, ಕೆಲವರಷ್ಟೇ ಸಿಂಗಲ್ ಆಗು ಬಂದಿದ್ದರು. ಮಕ್ಕಳು ಯಾರೂ ಇರಲಿಲ್ಲ, ಸಣ್ಣ ಮಕ್ಕಳೆಲ್ಲ ಯಾರೂ ಇರಲಿಲ್ಲ. ದಟ್ ವಾಸ್ ಒನ್ ನೈಸ್ ಥಿಂಗ್, ಬಿಕಾಸ್ ನಾವೆಲ್ಲರೂ ಒಂದೇ ಏಜ್ ಗ್ರೂಪ್ ಅವರು ಇದ್ವಿ ಅಂತ. ಇಲ್ಲಿಂದ ನಾವು ಎಮಿರೇಟ್ಸಲ್ಲಿ ಹೋಗಿ ದುಬೈಯಲ್ಲಿ ಚೇಂಜ್ ಮಾಡಿ ಮತ್ತು ನಾವು ಲಂಡನ್ ತಲುಪಿದ್ವಿ. ಲಂಡನ್ ತಲುಪಿದ ಮೇಲೆ ಅಲ್ಲಿಂದ ನಮಗೆ ಬಸ್ಸಲ್ಲಿ ಪ್ರಯಾಣ ಶುರುವಾಯಿತು. ಆ ಏರ್ಪೋರ್ಟಿಂದ ಏರ್ಪೋರ್ಟ್ವರೆಗೂ ನಮಗೆ ಒಂದೇ ಬಸ್ ಇದ್ದಿದ್ದು, ಒಳ್ಳೆ ದೊಡ್ಡ ಬಸ್ಸು. 50 ಜನ ಆರಾಮಾಗಿ, 55 ಜನ ಆರಾಮಾಗಿ ಕೂತ್ಕೊಳ್ಬಹುದಾದಂಥ ಬಸ್ ಅದು. ಮುಂದೆ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ, ಎಲ್ಲೂ ಹಾಕೋದಿಲ್ಲ. ಒಂದು ಬಸ್ ಅಷ್ಟು ಚೆನ್ನಾಗಿದ್ದಿದ್ದು. ಇನ್ನೊಂದು, ಯುರೋಪಿಯನ್ ರೋಡ್ಸ್ ಆರ್ ವೆರಿ ಗುಡ್, ಎಲ್ಲೂ ರೋಡ್ ಹಂಪ್ಸು ಆ ಥರ ಎಲ್ಲ ಇಲ್ಲ. ಅಲ್ಲಿ ಆಕ್ಸಿಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ 0 ಅನ್ನೋ ಥರದಲ್ಲಿ ಅವರು ನಮಗೆ ಹೇಳ್ತಾ ಇದ್ರು, ಆಕ್ಸಿಡೆಂಟ್ಸ್ ತುಂಬ ಕಡಿಮೆ ಆಗತ್ತೆ ಅಲ್ಲಿ ಅಂತ. ಹಾಗಾಗಿ ಒಳ್ಳೆ ಬಸ್ಸು, ಒಳ್ಳೆ ಕಂಪನಿ, ಒಳ್ಳೆ ಡ್ರೈವರ್ ಕೂಡ. ಅಲ್ಲಿ ಡ್ರೈವರ್ಸ್ ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ವಂತೆ, ಅವರನ್ನು ಬೇರೆ ಬೇರೆ ದೇಶದಿಂದ ಕರೆಸ್ಕೊಳ್ತಾರಂತೆ ಯುರೋಪಲ್ಲಿ. ಹಾಗಾಗಿ ಅಥವಾ ಡಿಮಾಂಡ್ ಜಾಸ್ತಿ ಇದ್ದಿರ್ಬೋದು. ಹಾಗಾಗಿ ನಮಗಿದ್ದಿದ್ದ ಡ್ರೈವರು ಪೋಲೆಂಡ್ನವರು. ಪೋಲೆಂಡಿಂದ ಬಂದು ಅವರು 15 ದಿನ ಮಾಡಬೇಕಾಗಿತ್ತು, ಕಡೆ 2 ದಿನ ಬೇರೆಯವ್ರು ಬರಬೇಕಾಗಿತ್ತು. ಆದರೆ ಅವರೇ ಕಂಟಿನ್ಯೂ ಮಾಡ್ತೀನಿ ಅಂತ ಮಾಡಿದ್ರು. ಎಷ್ಟು ಶಿಸ್ತಿನಿಂದ ಇರ್ತಾ ಇದ್ರು ಅವರು ಅಂತ ಹೇಳಿದರೆ, ಈಗ ಅಲ್ಲೆಲ್ಲ ಡ್ರೈವರ್ಸ್ನ ಬಸ್ ಡ್ರೈವರ್ ಅಂತ ಕರೆಯೋದೇ ಇಲ್ಲ. ಅವ್ರು ಬಸ್ಸಲ್ಲಿ ಮಲ್ಕೊಳ್ತಾರೆ, ಹಾಗೆಲ್ಲ ಇಲ್ಲ. ಒಂದು ಶಿಪ್ಪಲ್ಲಿ ಒಬ್ಬ ಕ್ಯಾಪ್ಟನ್ ಹೇಗಿರ್ತಾನೆ, ಅಥವಾ ಒಂದು
ಏರ್ಕ್ರಾಫ್ಟಲ್ಲಿ ಹೇಗಿರ್ತಾರೆ ಆ ರೀತಿಯಲ್ಲಿ ಒಂಥರ ಡಿಗ್ನಿಫೈಡ್ ಆಗಿ ಆತ ಟೈ ಎಲ್ಲ ಕಟ್ಕೊಂಡು ತುಂಬ ಸ್ಮಾರ್ಟಾಗಿ ಬರ್ತಾ ಇದ್ರು ಅವರು. ಅವ್ರನ್ನ ಕ್ಯಾಪ್ಟನ್ ಅಂತಲೇ ಕರಿಬೇಕು ಅಂತ ಹೇಳ್ತಾ ಇದ್ರು, ಡ್ರೈವರ್ ಅನ್ಬೇಡಿ ಅವ್ರಿಗೆ, ಕ್ಯಾಪ್ಟನ್ ಅಂತ. ನಾವೆಲ್ಲ ಕ್ಯಾಪ್ಟನ್ ಅಂತಲೇ ಅವ್ರನ್ನ ಅಡ್ರೆಸ್ ಮಾಡ್ತಾ ಇದ್ವಿ. ನಾವು 50 ಜನ ಮತ್ತು ನಮ್ಮ ಲಗೇಜ್ ಎಲ್ಲ ಬಸ್ಸಲ್ಲಿ ಇಟ್ಕೊಂಡು ಫಸ್ಟ್ ಡೇ ಲಂಡನ್ ತಲುಪಿದಾಗ ಹೋಟೆಲ್ಗೆ ಹೋದ್ವಿ. ಅದಾದ ನಂತರ ಮರುದಿನ ಅವತ್ತೇನು ಮಾಡಲಿಲ್ಲ. ಮರುದಿನ ಲೋಕಲ್ ಲಂಡನ್ ಸೈಟ್ ಸೀಯಿಂಗ್ ಆಯಿತು. ಲಂಡನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಲಂಡನ್ ಬ್ರಿಡ್ಜು ಮತ್ತು ಲಂಡನ್ ಐ ಇದು ತುಂಬ ಫೇಮಸ್ ಆಗಿರೋದು. ಕಡೆಯಲ್ಲಿ ನೋಡ್ತೀನಿ, ಫೋಟೋಸ್ ಆದರೆ ಪ್ರೆಸೆಂಟ್ ಮಾಡ್ತೀನಿ ನಿಮಗೆ. ಆ ಲಂಡನ್ ಐ ನೋಡ್ಬೋದಾಗಿತ್ತು. ಅದಾದಮೇಲೆ ನೆದರ್ಲ್ಯಾಂಡ್ಸ್ಗೆ ಬಂದ್ವಿ ನಾವು. ನೆದರ್ಲ್ಯಾಂಡ್ಸಲ್ಲಿ ಟ್ಯೂಲಿಪ್ ಗಾರ್ಡನ್ಸು, ಆಮೇಲೆ ಬೆಲ್ಜಿಯಮು, ಜರ್ಮನಿ, ಈ ರೀತಿಯಾಗಿ ಹೋದ್ವಿ. ಒಂದೇ ಕಂಟ್ರಿಲಿದ್ರೂ ಕೂಡ ಬೇರೆ ಬೇರೆ ಜಾಗದಲ್ಲಿ ಒಂದೊಂದು ರಾತ್ರಿ ಇರ್ತಾ ಇದ್ವಿ. ಹಾಗಾಗಿ ಪ್ರತಿಯೊಂದು ರಾತ್ರಿನೂ ನಾವು ಹೋಟೆಲ್ ಚೇಂಜ್ ಮಾಡಿದ್ದೀವಿ. ಇವತ್ತು ರಾತ್ರಿ ಹೋಗಿ ಮಲ್ಕೊಳ್ಳೋದು, ನಾಳೆ ಬೆಳಗ್ಗೆ ಮತ್ತೊಂದು ಕಡೆ ಹೋಗಿ ನೋಡಿಕೊಂಡು ಮತ್ತೊಂದು ಹೋಟ್ಲಲ್ಲಿರೋದು, ಆ ಥರ. ಕಡೆ ಎರಡು ಜಾಗದಲ್ಲಿ ಮಾತ್ರ ನಾವು ಇದರಲ್ಲಿ ಹೋಟೆಲಲ್ಲಿ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ 2 ದಿನ 3 ದಿನ ಉಳ್ಕೊಂಡ್ವಿ ಹೊರತು ಇನ್ನೆಲ್ಲ ಇದರಲ್ಲೂ ಕೂಡ ಒಂದೇ ಹೋಟೆಲ್ಲು. ಇವತ್ತು ರಾತ್ರಿ ಒಂದು ಹೋಟೆಲ್ ಅಂದರೆ ನಾಳೆ ಇನ್ನೊಂದು ಹೋಟೆಲ್. ಊಟ ಮಾಡಿದ ಕಡೆ ಎಲ್ಲೂ ಒಂದು ಕಡೆ ಊಟ ಮಾಡಿದ ಕಡೆ ಇನ್ನೊಂದು ಕಡೆ ಊಟ ಮಾಡೇ ಇಲ್ಲ. ಆ ಥರದಲ್ಲಿ ಇತ್ತು ನಮ್ಮದು ಪ್ರಯಾಣ. ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ನಮ್ಮ ಟೂರ್ ಮ್ಯಾನೇಜರು ಅಂತಲೂ ಹೇಳ್ಬೋದು, ಅಥವಾ ಈಸ್ ದಿ ಕಂಪನಿ ಓನರ್ ಆಲ್ಸೋ. ಅವರು ನಮ್ಮ ಜೊತೆ ಟ್ರಾವೆಲ್ ಮಾಡಿದವರು. ಈಸ್ ಅನ್ ಎಂಜಿನಿಯರ್ ಬೇಸಿಕಲಿ. ಅವ್ರಿಗೆ ಟ್ರಾವ್ಲಿಂಗ್, ಅವರು ರೋಟ್ರಿ ನ್ಯಾಷನಲ್ ಪ್ರೆಸಿಡೆಂಟ್ ಎಲ್ಲ ಆಗಿದ್ರು. ವರ್ಲ್ಡಲ್ಲಿ ಕೂಡ ಏನೋ ಹಿ ವಾಸ್ ದಿ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಆಲ್. ಸಾಕಷ್ಟು ಟ್ರಾವೆಲ್ ಮಾಡಿದವರು ಮತ್ತು ಟ್ರಾವೆಲಿಂಗ್ ಬಗ್ಗೆ ಜ್ಞಾನ ಉಳ್ಳವರು. ಅವರು ಪ್ರತಿದಿನ ಬೆಳಗ್ಗೆ ನಾವು ಬಸ್ಸಲ್ಲಿ ಪ್ರತಿದಿನ ನಮ್ಮ ಪ್ರಯಾಣನೂ 7 ಗಂಟೆ ಅಥವಾ 7:30 ಅಥವಾ 8, 8:30 ಹೀಗೆ ಪ್ರಯಾಣ ಶುರು ಆಗ್ತಾ ಇದ್ದಿದ್ದು. 7:30ಗಿಂತ ಮೊದಲೇ 5 ಗಂಟೆ 6 ಗಂಟೆಗೆಲ್ಲ ನಾವೆಂದೂ ಪ್ರಯಾಣ ಮಾಡಿದವರೇ ಅಲ್ಲ. ಯಾಕಂದರೆ ಅಲ್ಲಿ ಯುರೋಪಲ್ಲಿ ಒಂದು ರೂಲ್ಸ್ ಇದೆಯಂತೆ, ಆ ಬಸ್ ಕ್ಯಾಪ್ಟನ್ ಕೂಡ 12 ಗಂಟೆ ಮಾತ್ರ ಡ್ರೈವ್ ಮಾಡಬೇಕು ಅಂತ. ಅವನು ಎಕ್ಸಾಸ್ಟ್ ಆಗಬಾರ್ದು, ಅವನಿಗೆ 12 ಗಂಟೆ ರೆಸ್ಟ್ ಕೊಡಬೇಕು ಅಂತ ಇದೆ. ಹಾಗಾಗಿ ಎವ್ರಿಥಿಂಗ್ ಈಸ್ ಕಂಪ್ಯೂಟರೈಸ್ಡ್ ಅಲ್ಲಿ. ಆದ್ದರಿಂದ ಅವನು ಇಷ್ಟೊತ್ತಾದ್ಮೇಲೆ ಇಷ್ಟು ರೆಸ್ಟ್ ತಗೊಳ್ಬೇಕು, ಆ ಥರ ಇದೆ. ಅದೆಲ್ಲ ಎವ್ರಿಥಿಂಗ್ ವಿಲ್ ಬಿ ಮಾನಿಟರ್ಡ್ ಅಲ್ಲಿ. ಹಾಗಾಗಿ ನಮ್ಮದು ಪ್ರತಿದಿನ ಬೆಳಗ್ಗೆ ಯಾವತ್ತೂ ಅರ್ಲಿ ಮಾರ್ನಿಂಗ್ ನಾವು ಜರ್ನಿ ಮಾಡಲಿಲ್ಲ, ಲೇಟ್ ನೈಟು ಯಾವತ್ತೂ ಜರ್ನಿ ಮಾಡಲಿಲ್ಲ. ಯಾವತ್ತೂ ಒಂದಿನ ಮಾತ್ರ ನಾವು ಹೋಟೆಲಿಗೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು ಹೊರತು, ಮತ್ತು ಎವ್ರಿಥಿಂಗ್ ವುಡ್ ಬಿ ಬಿಟ್ವೀನ್ 8 and 8 ಅಷ್ಟೇ ಇರ್ತಾ ಇತ್ತು. ನಾ ಹೇಳಿದಾಗೆ ನಮ್ಮ ಟೂರ್ ಮ್ಯಾನೇಜರ್ ಏನಿದ್ದಾರೆ ಅವರು ಸಾಕಷ್ಟು ತಿಳಿದವರಾಗಿದ್ದು, ಈ ಎಲ್ಲ ವ್ಯವಸ್ಥೆಗಳು ಗೊತ್ತಿರೋರಾಗಿದ್ದರಿಂದ ಅವರು ಬೆಳಗ್ಗೆ ಪ್ರಾರಂಭಿಸ್ತಾ ಇದ್ದಿದ್ದೇ ಸರ್ವೇ ಭವಂತು ಸುಖಿನಃ ಅಂತ ಒಂದು ಮಂತ್ರ ಹಾಕಿ. ನಮ್ಮ ದಿನ ಶುರು ಆಗ್ತಾ ಇದ್ದಿದ್ದೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ. ಹಾಗೆ ಒಂದು ಶಾಂತಿ ಮಂತ್ರದಿಂದ ಪ್ರಾರಂಭ ಆಗಿ ಅದಾದ ನಂತರ ಭಾರತದಲ್ಲಿ ಏನಾಗ್ತಾ ಇದೆ ಸುದ್ದಿ ಅದನ್ನು ಹೇಳ್ತಾ ಇದ್ರು. ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ನ್ಯೂಸ್ ಪೇಪರ್ಗಳು ಓದಿ ಅದನ್ನೇನೇನು ಬರ್ಕೋಬೇಕು ಎಲ್ಲ ಬರ್ಕೊಂಡು, ಇಲ್ಲಿ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅದನ್ನೆಲ್ಲ ಅಲ್ಲಿ ನಮ್ಗೆ ಓದಿ ಹೇಳ್ತಾ ಇದ್ರು ಬರ್ಕೊಂಡು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಬೆಂಗಳೂರಲ್ಲಿ ಎಷ್ಟು ಮಳೆ ಆಗ್ತಾ ಇದೆ ಅದು ಕೂಡ ನಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಅದಾದ ನಂತರ ಹೇಗೂ ನಾನು ಇದ್ದೆ ಅಲ್ವಾ, ಅವ್ರು ಹೇಳಿದ್ರು, ಶಾಂತಿಲಾ ಬರೀ ಮುಂಜಾನೆ ಮತ್ತು ಯೂಟ್ಯೂಬ್ ಅಲ್ಲ, ಇಲ್ಲೂ ಕೂಡ ಮಾತಾಡು ಅಂತ. ದಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಫಾರ್ ಮೀ. ಯಾಕಂದರೆ ಎಲ್ಲರೂ ಒಂಥರ ಜಾಲಿ ಮೂಡಲ್ಲಿ ಇರ್ತಾರೆ, ನಮ್ಮದು ಸ್ವಲ್ಪ ಮಾತು ಗಂಭೀರ ಆಗತ್ತೆ, ಸರಿ ಹೋಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಹೇಳಿದೆ. ಅವರಿದ್ದವರು ಇಲ್ಲ ನೀನು ಮಾತಾಡು ಅಂತ ಹೇಳಿದ್ರು. ಸೊ ನಾನು ಬಹುಶಃ ಮೊದಲನೇ 2 ದಿನ ನಾವು ಪ್ರಯಾಣದಲ್ಲಿ ಇದ್ದಿದ್ದರಿಂದ ಮಾಡಲಿಲ್ಲ. 3ನೇ ದಿವಸದಿಂದ ಪ್ರತಿದಿನ ಬೆಳಗ್ಗೆ ಅವ್ರ ನ್ಯೂಸ್ ಓದಾದ್ಮೇಲೆ ನಾನು ಮಾತಾಡ್ತಾ ಇದ್ದೆ. 1-2 ದಿನ ಮಾತನಾಡಿದ್ಮೇಲೆ ಸುಮ್ಮನಾಗ್ಬಿಟ್ಟೆ. ಆದರೆ ಆಮೇಲೆ ಉಳಿದವರೆಲ್ಲ ಕೇಳಿದ್ರು, ಇಲ್ಲ ನೀನು ಮಾತನಾಡು ಅಂತ ಹೇಳಿ. ಹಾಗಾಗಿ ಆಲ್ಮೋಸ್ಟ್ ನಾನು 14-15 ದಿನಾನು ಮುಂಜಾನೆ ಮಾತಲ್ಲಿ ಒಂದಲ್ಲ ಒಂದು ವಿಚಾರ ಹೇಳಿದ್ದೀನಿ. ಅದರಲ್ಲಿ ಕೆಲವನ್ನ ನಮ್ಮ ಮನೆಯವರು ರೆಕಾರ್ಡ್ ಮಾಡಿದ್ರು, ಅದನ್ನು ನಾನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ. ಅದನ್ನು ಅಷ್ಟು ಸುಂದರವಾಗಿ ಪ್ರಾರಂಭ ಆಗ್ತಾ ಇತ್ತು ನಮ್ಮ ದಿನ. ಅದಾದ ನಂತರ ನಾವು ಪ್ರಯಾಣದ ವೇಳೆಯಲ್ಲಿ ಹಾಡುಗಾರರು ತುಂಬ ಜನ ಹಾಡು ಹೇಳ್ತಾ ಇದ್ರು. ವಿವರ್ ಆಲ್ ಗೊತ್ತಿಲ್ಲದ ಹಾಗೆ ನಾವೆಲ್ಲರೂ ಒಂಥರ ಕ್ಲೋಸ್ ಆಗೋಕ್ಕೆ ಶುರು ಮಾಡಿದ್ವಿ. ಅವರು ಕೆಲವರು ಅಡ್ವೊಕೇಟ್ಸ್ ಇದ್ದರು, ಕೆಲವು ಚಾರ್ಟೆಡ್ ಅಕೌಂಟ್ಸ್ ಇದ್ದರು, ಕೆಲವರು ಬಿಸ್ನೆಸ್ ಮನ್ ಇದ್ದರು. ನಾ ಹೇಳಿದಾಗ ಈಗ ನಮ್ಮದು ಟೂರ್ಗೆ ಹೆಚ್ಚು ಕಡಿಮೆ 4.5 lakhs ಆಯಿತು.
ಅಷ್ಟು ಹಣ ಕೊಟ್ಟು ಬರಬೇಕಾದವರು ಸ್ವಲ್ಪ ಸ್ಥಿತಿವಂತರೇ ಆಗಿರ್ತಾರೆ, ಅಷ್ಟು ಹಣ ಕೂಡಿಟ್ಕೊಂಡೇ ಇರ್ತಾರೆ. ಜೊತೆಗೆ ಫೈನಾನ್ಷಿಯಲಿ ಸೌಂಡ್ ಆಗಿರೋದಲ್ದಲ್ಲೇ ತುಂಬ ಜನ ರಿಟೈರ್ಡ್ ಎಂಜಿನಿಯರ್ಸ್ ಇದ್ರು, PWD ಅವರು, ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಇದ್ರು. ಹಾಗಾಗಿ ಇಟ್ ವಾಸ್ ಲೈಕ್ ಕ್ರೀಮ್ ಆಫ್ ದಿ ಸೊಸೈಟಿ. ಅಡ್ವೊಕೇಟ್ಸ್ ಇದ್ರು, ಚಾರ್ಟೆಡ್ ಅಕೌಂಟ್ಸ್ ಇದ್ರು. ಪ್ರತಿದಿನನೂ ಒಬ್ರು ಅವರ ಜೀವನದ ಅನುಭವವನ್ನ ಶೇರ್ ಮಾಡ್ಕೊಳ್ಳೋದು ನಮ್ಮ ಪ್ರಯಾಣದ ಒಂದು ಟೈಮ್ ಪಾಸ್ ಆಗಿತ್ತು. ಹಾಗೆ ಒಂದ್ಸಲ ಏನೋ ಒಂದು ಕನ್ನಡ ಪಿಕ್ಚರು ಹಾಕಿದ್ರು ಅವರು. ಈ ರೀತಿಯಾಗಿ ಒಂದು ಒಳ್ಳೆ ಬಾಂಡಿಂಗ್ ನಮ್ದು ಡೆವಲಪ್ ಆದ್ಮೇಲೆ ಪ್ರಯಾಣ ತುಂಬ ಚೆನ್ನಾಗಿ ಆಗ್ತಾ ಹೋಯ್ತು ನಮ್ದು. ಅಲ್ಲಿಂದ ನೋಡೋದು, ನಾವು ಏನ್ ನೋಡಿದ್ವಿ, ಏನ್ ಕೇಳಿದ್ವಿ, ಏನ್ ಮಾಡಿದ್ವಿ ಅನ್ನೋದಕ್ಕಿಂತ ಹೌ ವಿ ಮೇಡ್ ಈಚ್ ಅದರ್ ಫೀಲ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಯ್ತು. ಎಲ್ಲರಿಗೂ ಅವ್ರ ಫೋಟೋ ನಾವು ತೆಗಿಯೋದು, ನಮ್ಮ ಫೋಟೋ ಅವ್ರು ತೆಗಿಯೋದು, ಈ ರೀತಿಯಾಗಿ ಬಹುಶಃ ಎಲ್ಲ ಟೂರಲ್ಲೂ ಇಂಪಾರ್ಟೆಂಟ್ ಆಗೋದು ನಾವು ಏನು ನೋಡ್ತೀವಿ ಮರ್ತು ಬಿಡ್ತೀವಿ, ಆದರೆ ನಮ್ಮ ಫೋಟೋಸು ಮತ್ತು ಊಟ ಇವೆಲ್ಲ ಸಾಮಾನ್ಯವಾಗಿ ಮರೆಯಲ್ಲ. ಹಾಗಾಗಿ ಊಟಕ್ಕೂ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಒಳ್ಳೊಳ್ಳೆ ಹೋಟೆಲ್ಗಳಿಗೆ ಕರ್ಕೊಂಡೋಗಿ, ಬಿಕಾಸ್ ಯುರೋಪಲ್ಲಿ ಫುಡ್ಡು ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅಲ್ಲಿದು ಬ್ರೆಡ್ ತಿನ್ಕೊಂಡು ನಮಗಿರೋ ಅಭ್ಯಾಸ ಇರೋದಿಲ್ಲ. ಹಾಗಾಗಿ ಇಂಡಿಯನ್ ಫುಡ್ಡೇ ಅರೇಂಜ್ ಮಾಡಿದ್ರು. ಮಧ್ಯಾಹ್ನ ಮತ್ತು ರಾತ್ರಿ ಇಂಡಿಯನ್ ಫುಡ್. ಅದು ರೆಸ್ಟೋರೆಂಟ್ಸ್ ಹೋಗ್ಬೇಕಾಗ್ತಿತ್ತು, ಕೆಲವು ಸಲ 20 ಕಿಲೋಮೀಟ್ರ್ ಹೋಗಿ ಊಟ ಮಾಡ್ಕೊಂಡು ಬರಬೇಕಾಗ್ತಾ ಇತ್ತು. ಆ ರೀತಿಯಾಗಿ ಕರ್ಕೊಂಡು ಹೋಗಿದ್ರು ನಮ್ಮನ್ನು. ಅಲ್ಲಿ ಬಹುಶಃ ಬೇರೆ ಟ್ರಾವೆಲ್ಸ್ ಅವರು ಕೂಡ ಇಂಡಿಯನ್ ಫುಡ್ಡೇ ಕೊಡ್ತಾರೆ. ಕೇಸರಿ ಅವರಿದ್ರು, ವೀಣಾ ಟ್ರಾವೆಲ್ಸ್ ಅವರಿದ್ರು, ಮತ್ತೆ ಯಾರೋ ಮಂಗಳೂರು ಗ್ರೂಪ್ ಇತ್ತು, ಶಿವಮೊಗ್ಗ ಗ್ರೂಪ್ ಇತ್ತು. ಅವರೆಲ್ಲ ಬಂದು ಅವನು ಇಂಡಿಯನ್ ರೆಸ್ಟೋರೆಂಟ್, ಅವನು ಇಂಡಿಯನ್ಸೇ ಇದ್ರು ಅಲ್ಲಿ ಅಡುಗೆ ಮಾಡೋರೆಲ್ಲ, ನಾರ್ತ್ ಇಂಡಿಯನ್ಸ್ ಎಲ್ಲ. ಹಾಗಾಗಿ ರೋಟಿ, ಸಬ್ಜಿ, ರೈಸ್, ದಾಲ್ ಕರಿ ಎಲ್ಲ ಇರ್ತಾ ಇತ್ತು. ಅವರು ನಮಗೆ ಅಲ್ಲಿ ಟೈಮ್ ತುಂಬ ಇಂಪಾರ್ಟೆಂಟ್. ಟೈಮಿಂಗ್ಸ್ ಕೊಡ್ತಾ ಇದ್ರು ಅವರು. ಈಗ ನಮ್ಮ ಬ್ಯಾಚ್ಗೆ 12ರಿಂದ 12:30 ಕೊಟ್ಟರೆ ನಾವು ಆ ಟೈಮಲ್ಲಿ ಹೋಗಿ ಊಟ ಮಾಡಬೇಕು. ಯಾಕಂದರೆ 3-4 ಬಸ್ನವರು ಅಂದರೆ ಒಂದು 400-500 ಜನ ಆಗಿಬಿಟ್ರೆ ಅವ್ನು ಊಟ ಬಿಡ್ಸೋಕ್ಕೆ ಕಷ್ಟ ಆಗ್ತಾ ಇತ್ತು. ಅಷ್ಟು ದೊಡ್ಡ ಜಾಗನೇ ಇರ್ತಾ ಇರಲಿಲ್ಲ. ಹಾಗಾಗಿ ನಮ್ಗೊಂದು ಟೈಮಿಂಗ್ ಕೊಟ್ಟಿದ್ರೆ ನಾವು ಆ ಟೈಮಲ್ಲಿ ಹೋಗಬೇಕು. ಅದಾಗಲಿಲ್ಲ ಅಂದರೆ ವಿ ಹ್ಯಾಡ್ ಟು ವೆಯ್ಟ್. ಆಮೇಲೆ ಆ ಟೈಮ್ಗೆ ಹೋಗಿ ಊಟ ಮಾಡಬೇಕು. ನಮ್ದು ಹೋದ ಕೂಡಲೇ ಇನ್ನೊಂದು ಗ್ರೂಪ್ ಊಟ ಮಾಡೋಕ್ಕೆ ಹೋಗ್ತಾ ಇತ್ತು. ಎಲ್ಲ ಬಫೆ ಸಿಸ್ಟಮ್ ಅರೇಂಜ್ ಮಾಡಿರ್ತಾ ಇದ್ರು, ಬಿಕಾಸ್ ಎಲ್ಲರಿಗೂ ಇಂಡಿಯನ್ ಫುಡ್ ಬೇಕಾಗ್ತಿತ್ತು ಅಂತೇಳಿ. ಸೊ ಫುಡ್ ವಾಸ್ ನಾಟ್ ಎ ಪ್ರಾಬ್ಲಮ್. ಸ್ವಲ್ಪ ಚಳಿ, ಮಳೆ ಕೆಲವು ಕಡೆ ಇತ್ತು, ಅದಕ್ಕೆ ನಮ್ದು ಒಂದೊಂದು ಸ್ವೆಟರ್ಸ್ ಸಾಕಾಯಿತು. ಇನ್ನೆಲ್ಲ ಕಡೆ ಟಿಕೆಟ್ಸ್ ಬುಕ್ ಮಾಡಿ ಎಲ್ಲ ರೆಡಿ ಇದ್ದಿದ್ದರಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲೇ ಇಲ್ಲ ಎಂಥದ್ರಲ್ಲೂ. ಸಂತೋಷ ಪಡಬೇಕಾಗಿದ್ದು ಅಂದರೆ 50 ಜನ ಆರೋಗ್ಯವಾಗಿದ್ವಿ ಕಡೆ ದಿನದವರೆಗೂ. ಯಾರಿಗೂ ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ನು, ತಲೆನೋವು ಇಂಥದ್ದೆಲ್ಲ ಏನೂ ಆಗಲೇ ಇಲ್ಲ. ಅಷ್ಟು ಚೆನ್ನಾಗಿತ್ತು. ಏರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯುರೋಪಲ್ಲಿ, ಬಿಕಾಸ್ ಇಟ್ ಇಸ್ ಫ್ರೆಶ್ ಏರಲ್ಲಿ. ಅದರಿಂದ ವೆದರಲ್ಲಿ ಅಥವಾ ವಾಟರ್ ಬೋರ್ನ್ ಡಿಸೀಸಸ್ ಏನಿರುತ್ತೆ ಅಲ್ಲೇನು ಬರಲ್ಲ, ಮತ್ತು ಸೊಳ್ಳೆಗಳು ಕೂಡ ಇರಲಿಲ್ಲ. ಹಾಗಾಗಿ ಆ ವಾತಾವರಣದಿಂದ ಬರುವಂಥ ಕಾಯಿಲೆಗಳು ಏನು ಇರ್ತಿರಲಿಲ್ಲ. ಊಟ ತಿಂಡಿ ಹೆಚ್ಚು ಕಡಿಮೆ ಆದರೆ ಏನಾದರೂ ಆಗಬೇಕಿತ್ತು, ಆದರೆ ಅದು ಕೂಡ ಏನು ಆಗಲಿಲ್ಲ. ಇದು ಒಂದು ವ್ಯೂ. ನಾವು ಎಲ್ಲ ಜಾಗಗಳನ್ನ ನೋಡಿಕೊಂಡು ಕಡೆಯ ದಿನ ನಾವು ಪ್ಯಾರಿಸಿಗೆ ಬಂದು ಪ್ಯಾರಿಸಿಂದ ವಾಪಸ್ ಭಾರತಕ್ಕೆ ಬಂದ್ವಿ. ಇದು ಏನಂತ ಹೇಳ್ತೀನಿ, ನಮ್ಮ ಲಂಡನ್ ಆ್ಯಂಡ್ ಯುರೋಪ್ ಟ್ರಿಪ್, ಇದರ ಒಂದು ಪಕ್ಷಿ ನೋಟ. ಈ ಥರ ಪ್ರಾರಂಭಿಸಿದ್ವಿ, ಈ ಥರ ಕಡೆ ಆಯಿತು ನಮ್ಮದು. ಇದ್ರ ಮಧ್ಯೆ ನಾವು ಏನೇನು ನೋಡಿದ್ವಿ ಅಂದರೆ, ಬಹುಶಃ ನೀವೆಲ್ಲರೂ ನೋಡಿರೋದು ಅಥವಾ ಗೂಗಲಲ್ಲಿ ಹಾಕಿದ್ರೆ ಅದರಲ್ಲಿ ಏನೇನಿದೆ ಅನ್ನೋದು ನಿಮಗೆ ಗೊತ್ತಿದೆ. ಲಂಡನ್ ಅಂದ ಕೂಡಲೇ ಲಂಡನ್ ಐ ಗೊತ್ತಿದೆ, ಲಂಡನ್ ಬ್ರಿಡ್ಜ್ ಗೊತ್ತಿದೆ, ಮೇಡಮ್ ತುಸಾಡ್ ವ್ಯಾಕ್ಸ್ ಮ್ಯೂಸಿಯಂ ಗೊತ್ತಿದೆ, ಕೊಹಿನೂರ್ ಡೈಮಂಡ್ ಗೊತ್ತಿದೆ. ಇದನ್ನೆಲ್ಲ ನೋಡಿದ್ವಿ. ತುಂಬ ಇನ್ನೊಂದು ಚೆನ್ನಾಗಿ ಅನಿಸಿದ್ದು ಅಂದರೆ, ನಾವು ಲಂಡನ್ನಿಂದ ಯುರೋಪಿಗೆ ಬರಬೇಕು ಅಂತಂದರೆ ನಾವು ಲಂಡನ್ ಮತ್ತು ಯುರೋಪ್ 2 ವೀಸಾನು ತೊಗೋಬೇಕು. ಶೆಂಜನ್ ವೀಸಾನು ತೊಗೋಬೇಕು, UK ವೀಸಾನು ತೊಗೋಬೇಕು. ನಾವು ಭಾರತದಿಂದ ಹೋಗಬೇಕಾದ್ರೆ UK ಇಂದ ನಾವು ಯುರೋಪಿಗೆ ಹೋಗಲಿಕ್ಕೆ ಕನೆಕ್ಟೆಡ್ ಬೈ ಲ್ಯಾಂಡ್, ಅದೇನು ಭಾಳ ದೂರ ಇದಲ್ಲ. ಸೊ ಲ್ಯಾಂಡಲ್ಲೂ ಹೋಗ್ಬೋದು, ಫ್ಲೈ ಕೂಡ ಮಾಡ್ಬೋದು, ಅಥವಾ ಅಲ್ಲಿ ಕ್ರೂಸ್ ಇರುತ್ತೆ, ಕ್ರೂಸಲ್ಲಿ ಹೋಗ್ಬೋದು. ಇನ್ನೊಂದೇನೋ ಅಂಡರ್ ವಾಟರ್ ಟ್ಯೂಬ್ಸ್ ಇದೆ ಅಂತ ಹೇಳ್ತಾರೆ, ಅದರಲ್ಲೂ ಹೋಗ್ಬೋದು ಅಂತ. ಬುಲೆಟ್ ಟ್ರೈನ್ಸ್ ಎಲ್ಲ ಅಂಡರ್ ವಾಟರ್. ನಮಗೆ ಅವರು ಕ್ರೂಸ್ ಪ್ರಿಫರ್ ಮಾಡಿದರು, ನಾವು ಆ ಟ್ಯೂಬ್ಸಲ್ಲಿ ಹೋಗಲಿಲ್ಲ. ಏನದು ಒಂದು ಶಿಪ್ ಗೊತ್ತು ಮಾಡಿದರು, ಅದರಲ್ಲಿ ಬಸ್ ಕೂಡ ಅದರಲ್ಲೇ ಹೋಗುತ್ತೆ.
ನಾವು ಬಸ್ಸನ್ನ ನಮ್ಮ ಕ್ಯಾಬಿನ್ಗಳಿಗೆ ಹೋದ್ವಿ. ಮತ್ತೆ ಮಾರನೇ ದಿನ ಬೆಳಗ್ಗೆ ಕೆಳಗಡೆ ಬಂದು ಬಸ್ ಹತ್ಕೊಂಡು ಬಂದ್ವಿ. ಕ್ಯಾಬಿನಲ್ಲಿ ನಮ್ದೆಲ್ಲ ಲಗೇಜು ತೊಗೊಂಡು ಹೋಗ್ಬೇಕಾಗಿರ್ಲಿಲ್ಲ, ಎಷ್ಟು ಬೇಕೋ ಅಷ್ಟು. ರಾತ್ರಿ ಹತ್ತಿದ್ವಿ, ಬೆಳಗ್ಗೆ ಬಂದ್ಬಿಟ್ಟಿದ್ವಿ ನಾವು ಈ ಕಡೆಗೆ ಆಮ್ಸ್ಟರ್ಡ್ಯಾಮ್ಗೆ. ಅಲ್ಲಿಂದ ನಾವು ಹೊರಟದ್ದು ಟ್ಯೂಲಿಪ್ ಗಾರ್ಡನ್ಗೆ. ಟ್ಯೂಲಿಪ್ ಗಾರ್ಡನ್ ಬಹುಶಃ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಫೇಮಸ್ ಅದು. ಟ್ಯೂಲಿಪ್ ಗಾರ್ಡನ್ ಒಳ್ಳೆ ಬ್ಲೂಮ್ ಆಗಿತ್ತು, ಚಂದದಲ್ಲಿ ಪೂರ್ತಿ ಅರಳಿತ್ತು ನಾವು ಹೋದಾಗ. ಟ್ಯೂಲಿಪ್ ಗಾರ್ಡನ್ಸ್, ಆ ಕಲರ್ಸು, ಆ ಏನದು ಹೂವಿನ ಒಂದು ಹಾಸಿಗೆ ನೋಡೋಕ್ಕೆ ಬಹಳ ಸುಂದರವಾಗಿತ್ತು. ಹಾಗೆ ಮುಂದೆ ಜರ್ಮನಿ, ಅದಿಲ್ಲೇನು ಜಾಸ್ತಿ ಅಲ್ಲೆಲ್ಲ ಕೆಥಡ್ರಲ್ಸೆ, ಚರ್ಚ್ ಬಿಟ್ಟರೆ ಬೇರೆ ಏನೋ ನಮಗೆ ನೋಡಲಿಕ್ಕೆ ಅಂಥದ್ದೇನು ಸಿಗಲ್ಲ. ಒಂದು ಅಲ್ಲಿರೋದೆಲ್ಲ ನಾವು ಲ್ಯಾಂಡ್ ಏನಂತಾರೆ ಅದಕ್ಕೆ, ಗೈಡೆಡ್ ಟೂರ್ ಅಂತ ಬಸ್ಸಲ್ಲೇ ಕರ್ಕೊಂಡೋಗಿ ತೋರಿಸ್ಬಿಡ್ತಾರೆ, ಇದು 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 ಅಂತ. ಯಾಕಂದರೆ ನಮಗೆ ಟೈಮ್ ಅಷ್ಟೇ ಇರುತ್ತೆ. ಇನ್ನೊಂದು ಕ್ರೂಸಲ್ಲಿ ಹೋಗಿ ನೋಡ್ಬೋದು ಇಲ್ಲದೆ ಇದ್ರೆ. ಆ ಥರ ಎಲ್ಲ ಕಡೆನೂ ಆಗುತ್ತೆ. ಐದರ್ ಇನ್ ದಿ ಕ್ರೂಸ್ ಅಂದರೆ ಶಿಪ್ಪಲ್ಲಿ ಸಣ್ಣ ಬೋಟ್ಸ್ ಇರುತ್ತೆ, ಅದರಲ್ಲಿ ಹೋಗಿ ಸಿಟಿಯನ್ನು ನೋಡ್ಬೋದು. ಇಲ್ಲಾಂದರೆ ಈ ಥರ ಬಸ್ಸಲ್ಲಿ ಕೂಡ ನೋಡ್ಬೋದು, ಅಥವಾ ಎರಡೂ ಆಗುತ್ತೆ ಕೆಲವು ಸಲ. ಅದೊಂದು ರೈನ್ ರಿವರ್ ಅಂತ ಏನಿದೆ, ಅದು ಸಾಕಷ್ಟು ಯುರೋಪ್ ಪೂರ್ತಿ ಹರಿಯುತ್ತೆ. ಅದನ್ನು ಅಲ್ಲಲ್ಲೇ ನಾವು ನೋಡ್ತಾನೆ ಇರ್ತೀವಿ. ಅದ್ರ ದಡದಲ್ಲೇ ಬೇಕಾದಷ್ಟು ದೇಶಗಳಿರೋದ್ರಿಂದ ಆ ದೇಶಗಳನ್ನ ನೋಡಲಿಕ್ಕೂ ನಮಗೆ ಏನದು ಬೋಟಲ್ಲಿ ನೋಡಲಿಕ್ಕೆ ಅನುಕೂಲ ಆಗುತ್ತೆ. ರೈನ್ ಕ್ರೂಸ್ ಅಂತಲೇ ಹೇಳ್ತಾರೆ ಅದಕ್ಕೆ. ಅದಾದ ನಂತರ ಬೆಲ್ಜಿಯಮ್ಮು, ಜರ್ಮನಿ, ಆಸ್ಟ್ರಿಯಾ. ಅದೊಂದು ಇನ್ನೊಂದೊಂದು ಸ್ಮಾಲೆಸ್ಟ್ ಕಂಟ್ರಿ ಇದೆ, ಲಿಚೆನ್ಸ್ಟೈನ್ ಅಂತ. ಅದೊಂದು ನೋಡೋಕೆ ಒಂಥರ ಏನು ನಮ್ಮ ಆರ್.ಆರ್. ನಗರ ಅಷ್ಟು ಇಲ್ಲ, ಅದು ಅಷ್ಟೊಂದು ಸಣ್ಣ ದೇಶನ ಅದು ಅಂತ ಅನ್ನಿಸ್ತಾ ಇತ್ತು. ಅದೊಂದು ಸಣ್ಣ ದೇಶ ನೋಡಿದ್ವಿ. ಆಸ್ಟ್ರಿಯಾ, ಆಮೇಲೆ ಇಟಲಿ ವಾಸ್ ಇಂಟ್ರೆಸ್ಟಿಂಗ್ ನನಗೆ. ವೆನಿಸ್, ವ್ಯಾಟಿಕನ್ ಎಲ್ಲ. ಯಾಕಂದರೆ ಸ್ವಲ್ಪ ನಾನು ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೆ ಕಾಲೇಜ್ ಡೇಸಲ್ಲಿ. ಆವಾಗ ಪೇಂಟಿಂಗ್ ಮಾಡುವಾಗ ನಾನು ಈ ಪೇಂಟರ್ಸ್ ಬಗ್ಗೆ ಲೈಫ್ ಹಿಸ್ಟ್ರಿ ಓದಿದ್ದು. ಇದು 2000 ವರ್ಷ ಇತಿಹಾಸ ಇರೋದ್ರಿಂದ ಇಲ್ಲೆಲ್ಲ ಮೈಕೆಲ್ ಆಂಜಲೋ ಮತ್ತು ಲಿಯೋನಾರ್ಡೋ ಡಾ ವಿಂಚಿ ಅಂತ ಏನು ಹೇಳ್ತೀವಿ, ಅತ್ಯಂತ ಶ್ರೇಷ್ಠ ಕಲಾವಿದರು ಅವರು. ಅಂದರೆ ಕೆತ್ತನೆಕಾರರು ಮತ್ತು ಪೇಂಟಿಂಗ್ ಮಾಡೋಂಥವ್ರು ಅಂತ. ಅವರಿಬ್ಬರದ್ದು ಲೈಫ್ ಹಿಸ್ಟ್ರಿ ಓದಿದ್ದೆ ನಾನು ಆವಾಗ ಕಾಲೇಜ್ ಡೇಸಲ್ಲಿ. ನಾವು ವ್ಯಾಟಿಕನ್ ಸಿಟಿಗೆ ಹೋಗ್ತೀವಿ, ಅಲ್ಲಿ ಬ್ಯಾಸಿಲಿಕಾ ನೋಡ್ತೀವಿ ಅನ್ನುವಾಗೆಲ್ಲ ನನಗೆ ಅದೇ ನೆನಪು ಬರ್ತಾಯಿತ್ತು. ಅವತ್ತಿನ ಮರುದಿನ ನಾವು ಅದು ನೋಡ್ಲಿಕ್ಕೆ ಹೋಗುವಾಗ ನನ್ನ ಮುಂಜಾನೆ ಮಾತು ಕೂಡ ಅದೇ ಆಗಿತ್ತು. ಅದು ರೆಕಾರ್ಡ್ ಮಾಡಿಲ್ಲ ನಾವು. ಅಲ್ಲಿ ನೋಡಿ, ಮೈಕೆಲ್ ಆಂಜಲೋ ಅಲ್ಲಿ ತೋರಿಸ್ತಾರೆ. ಮೈಕೆಲ್ ಆಂಜಲೋ ಇದ್ದಿದ್ದು ಮನೆ ಈ ರೋಡಲ್ಲಿದೆ ಅಂತ ಎಲ್ಲ ಅಲ್ಲಿ ವೆನಿಸ್ ಹೋದಾಗ ತೋರಿಸ್ತಾರೆ. ವೆನಿಸ್ ಆ್ಯಂಡ್ ವ್ಯಾಟಿಕನ್ ಇದರಲ್ಲಿ. ಅಲ್ಲಿ ಮೈಕೆಲ್ ಆಂಜಲೋ ಏನಪ್ಪ ಅಂತ ಹೇಳಿದರೆ, ಆತ ಚಿಕ್ಕ ವಯಸ್ಸಿನಲ್ಲೇ 13 ವರ್ಷಕ್ಕೆ ಅವನಿಗೇನು ಓದೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿ ಅವ್ರ ತಂದೆ ಕರ್ಕೊಂಡೋಗಿ ಒಬ್ಬ ಪೇಂಟರ್ ಹತ್ರ ಬಿಡ್ತಾನೆ, ಅವನನ್ನು ಕಲೀಲಿ ಪೇಂಟಿಂಗ್ ಅಂತ ಹೇಳಿ. ಅವನ ಗುರುಗಳಿಗೆ ಮೈಕೆಲ್ ಆಂಜಿಲೋ ಅಂತ ಹೇಳಕ್ಕೆ ಬರ್ತಿರ್ಲಿಲ್ಲ, ಮೈಕೆಲ್ ಆಗ್ನೆಲೋ ಅಂತ ಹೇಳೋರು. ಆತ ಅಲ್ಲಿ ಪೇಂಟಿಂಗ್ ಕಲ್ತ. ಆಗಿನ ಪೇಂಟಿಂಗ್ ಆರ್ಟಿಸ್ಟ್ ಎಲ್ಲ ಒಂಥರ ನಮ್ಮಲ್ಲಿ ಹೇಗೆ ರವಿ ವರ್ಮಾ ಅವ್ರದ್ದೆಲ್ಲ ಇದೆಯೋ, ರಾಜಾಶ್ರಯದಲ್ಲೇ ನಡೆದಿದ್ರಿಂದ ಅವರೆಲ್ಲರೂ ಬಹಳ ಸ್ಥಿತಿವಂತರಾಗಿದ್ದರು. ಏನಂತ ಬಡತನ ಹಾಗೇನೆಲ್ಲ ಇರಲಿಲ್ಲ. ಮೈಕೆಲ್ ಆಂಜಲೋ ಸುಮಾರು 88 ವರ್ಷ ಬದುಕಿದ್ರು. ಅದೇ ಸಮಕಾಲೀನರು ಲಿಯೋನಾರ್ಡೋ ಡಾ ವಿಂಚಿ ಕೂಡ ಅದೇ ಟೈಮಲ್ಲಿ ಇದ್ದವರು. ಅವ್ರು ಬಹುಶಃ 68 ವರ್ಷ ಏನೋ ಬದುಕಿದ್ರು ಅನ್ಸುತ್ತೆ ಅಷ್ಟೇ. ಲಿಯೋನಾರ್ಡೋ ಡಾ ವಿಂಚಿ ಫ್ರಾನ್ಸಿಸ್ ಇದ್ದಿದ್ದು ಅನ್ಸುತ್ತೆ ಆವಾಗ ರಾಜರಾಗಿ. ಅವರ ಆಶ್ರಯದಲ್ಲೇ ಮತ್ತು ತುಂಬ ಆತ್ಮೀಯರಾಗಿ ಕೂಡ ಇದ್ದರು ಅವ್ರಿಗೆ ಅಂತ. ಲಿಯೋನಾರ್ಡೋ ಡಾ ವಿಂಚಿ ದಿ ಸೈಂಟಿಸ್ಟ್ ಅಂತಲೇ ಹೇಳ್ತಾರೆ ಅವ್ರಿಗೆ. ಯಾಕಂದರೆ ಆತ ಪೇಂಟ್ ಮಾಡುವಾಗ ಸುಮ್ಮನೆ ಪೇಂಟ್ ಮಾಡಲಿಲ್ಲ. ಆತ ಸುಮಾರು 11 ಡೆಡ್ ಬಾಡೀಸ್ನ, ಅವನು ರಾಜನ ಪರ್ಮಿಷನ್ ತೊಗೊಂಡು ಡೆಡ್ ಬಾಡೀಸ್ನ ಗ್ರೇವ್ ಯಾರ್ಡಿಂದ ತಂದು ಅದನ್ನು ಡಿಸೆಕ್ಟ್ ಮಾಡಿ ನೋಡ್ತಾನೆ. ಪೇಂಟ್ ಮಾಡೋದು ಅಂದರೆ ಸುಮ್ಮನೆ ಪೇಂಟ್ ಮಾಡೋದಲ್ಲ, ಆ ಶರೀರದಲ್ಲಿ ಆ ಬೋನ್ಸು ಮತ್ತು ಮಸಲ್ಸು ಮತ್ತು ನರ್ವ್ಸ್ ಎಲ್ಲ ನನಗೆ ಗೊತ್ತಾಗಬೇಕು ಪೇಂಟ್ ಮಾಡೋಕ್ಕೆ ಅಂತ ಹೇಳಿ, ಅದನ್ನು ಅಥವಾ ಕೆತ್ತಲಿಕ್ಕೆ ನನಗೆ ಗೊತ್ತಾಗಬೇಕು ಅಂತ ಹೇಳಿ ಅದನ್ನು ಅವನು ಡಿಸೆಕ್ಟ್ ಮಾಡಿ ನೋಡ್ತಾನೆ. ನೀವು ಆ ಪೇಂಟಿಂಗ್ಸ್ ಅಥವಾ ಇದನ್ನೆಲ್ಲ ನೀವು ನೋಡಿದ್ರೆ, ಆ ಶಿಲ್ಪಕಲೆಯನ್ನು ನೋಡಿದ್ರೆ, ನಮ್ಮ ಬೇಲೂರು ಹಳೆಬೀಡಿನ ಥರ ಸೌಂದರ್ಯ, ಮುತ್ತಿನ ಮಾಲೆ, ಹೇರ್ ಸ್ಟೈಲ್ ಹಾಗೆಲ್ಲ ಇರೋದಲ್ಲ ಅದೆಲ್ಲ. ಅದು ಒಂಥರ ವ್ಯಾಲರ್, ಶಕ್ತಿಯನ್ನು ತೋರಿಸುತ್ತೆ ನೋಡಿ. ಸುಮ್ಮನೆ ಒಂದು
ಏನಾದ್ರೂ ನಾನು ಸುಮ್ಮನೆ ಹಿಡ್ಕೊಂಡ್ರೆ ನನ್ನ ನರಗಳು ಅಥವಾ ಕೈ ಹೇಗಿರುತ್ತೆ ಬೇರೆ ತರ ಇರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನನ್ನಲ್ಲಿ ನರಗಳೆಲ್ಲ ಎಳ್ಕೊಂಡಂಗೆ ಕಾಣುತ್ತೆ. ಅಥವಾ ನಾನು ಹೊಡಿಲಿಕ್ಕೆ ಹೋಗ್ತಿದ್ದೀನಿ ಅಂತ ಕೈ ಬೀಸಿದಾಗ ನನ್ನ ಶರೀರದಲ್ಲಿ ಮಾಂಸಖಂಡಗಳು ಬೇರೆ ರೀತಿಯಾಗಿರುತ್ತೆ, ಗಟ್ಟಿ. ಅದನ್ನ ಆ ಶಿಲ್ಪಕಲೆಯಲ್ಲಿ ತೋರಿಸ್ತಾರೆ ಅವರು. ಅದರಿಂದ ನೀವು ಅದೆಲ್ಲ ನೋಡಿದ್ರೆ ಆ ಶಿಲ್ಪಕಲೆಗಳು, ಇವತ್ತು ಒಂದೆರಡು ಸಲ ಫೋಟೋಸ್ ಹಾಕಿದ್ದೆ ನಾನು, ಅಲ್ಲಿ ನರ ಉಬ್ಬಿರುವಂಥದ್ದು, ಅವನಿಗೆ ಅದು ಎಷ್ಟು ಶಕ್ತಿ ಇದೆ, ಅವನು ಎಷ್ಟು ಶಕ್ತಿವಂತ ಅನ್ನೋದು ನಮಗೆ ಕಾಣಿಸೋ ಥರ ಇದೆ ಅವ್ರದ್ದು ಶಿಲ್ಪಕಲೆ ಎಲ್ಲ. ಹಾಗಾಗಿ ಲಿಯೋನಾರ್ಡೋ ಡಾ ವಿಂಚಿ ಅವನು 11 ಶರೀರಗಳನ್ನ, ಸತ್ತ ಹೆಣಗಳನ್ನ ಅವನು ಬಗೆದು ತೆಗೆದು ನೋಡಿದಾಗ ಸುಮ್ಮನೆ ಕಿತ್ತು ಬಿಸಾಕ್ಲಿಲ್ಲ, ಅವನು ಸ್ಟಡಿ ಮಾಡ್ದ ಎಲ್ಲವನ್ನು. ಅವನಿಗೆ ಅದರಿಂದ ಸ್ವಲ್ಪ ಮೆಡಿಕಲ್ ವಿಚಾರನೂ ಅವನಿಗೆ ಗೊತ್ತಾಯ್ತು. ಅದರಿಂದ ಅವನನ್ನು ಸೈಂಟಿಸ್ಟ್ ಅಂತಾರೆ. ಅವನ ಬರವಣಿಗೆ ಕೂಡ ಹೇಳ್ತಾರೆ ಮಿರರ್ ಇಮೇಜ್ ಆಗಿರ್ತಿತ್ತಂತೆ. ಮಿರರ್ ಇಮೇಜ್ ಅಂದ್ರೆ ನಾವು ಬಲಗಡೆಯಿಂದ ಎಡಗಡೆಗೆ ಬರೀತೀವಲ್ವ, ಅವನು ಎಡಗಡೆಯಿಂದ ಬಲಗಡೆಗೆ ಬರೀತಾ ಇದ್ದ. ಹಾಗಾಗಿ ಎಷ್ಟೋ ಪುಸ್ತಕಗಳು ಅವನು ಓದಕ್ಕಾಗ್ಲಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಲಿಯೋನಾರ್ಡೋ ಡಾ ವಿಂಚಿದು ಅಲ್ಲಿ ಒಂದು ಸ್ಟ್ಯಾಚು ಕೂಡ ಇದೆ. ನನಗೆ ಐ ಗಾಟ್ ಕನೆಕ್ಟೆಡ್ ಮೈಕಲ್ ಆಂಜೆಲೋದು, ಲಿಯೋನಾರ್ಡೋ ಡಾ ವಿಂಚಿದೆಲ್ಲ ಆ ಚಿಕ್ಕ ವಯಸ್ಸಲ್ಲಿ ಓದಿದ್ರಿಂದ. ನೋಡಿ, ಅವಾಗ ಫೋಟೋಗ್ರಫಿ ಇನ್ನೂ ಬಂದಿರಲಿಲ್ಲ. ಫೋಟೋಗ್ರಫಿ ಇದ್ದಿದ್ರೆ ಈ ಪೇಂಟಿಂಗ್ಸಿಗೆ ಬೆಲೆ ಇರ್ತಾ ಇರಲಿಲ್ಲ. ಅದರಿಂದ ಅವಾಗೆಲ್ಲ ಅವರು ಪ್ರಿಸರ್ವ್ ಮಾಡಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಆಗಿನ ಮೊನಾಲಿಸಾ ಇರ್ಬೋದು ಅಥವಾ ಬೇರೆ ಯಾವುದೇ ಶಿಲ್ಪಕಲೆ ಇರ್ಬೋದು, ಅವ್ರು ಮಾಡಿಟ್ಟಿರೋದ್ರಿಂದ ನಮಗೆ ಸಿಗ್ತಾ ಇದೆ. ಇಲ್ಲದೇ ಇದ್ರೆ ನಾವು ಅದು ಊಹಿಸ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಫೋಟೋಗ್ರಫಿ ಬಂದ್ಮೇಲೆ ಪೇಂಟಿಂಗ್ ತಾನಾಗೆ ಕೆಳಗೆ ಬಿದ್ದೋಯ್ತು, ಅಂತ ಇಂಪಾರ್ಟೆನ್ಸ್ ಇಲ್ದಾಗಾಯ್ತು ಅದಕ್ಕೆ. ಸೊ ಲಿಯೋನಾರ್ಡೋ ಡಾ ವಿಂಚಿ ಕಡೆ ಉಸಿರೆಳೆದಿದ್ದು ಫ್ರಾನ್ಸಿಸ್ನ ತೊಡೆ ಮೇಲೆ ಅಂತ ಹೇಳ್ತಾರೆ. ಆ ಲಿಯೋನಾರ್ಡೋ ಡಾ ವಿಂಚಿ ಅವರು ಅವನ ಫ್ರಾನ್ಸಿಸ್ ಅಂದ್ರೆ ಆಗಿನ ರಾಣಿ ಯಾರಿದ್ರು ಅವಳಿಗೆ ಡ್ರೆಸ್ಸಸ್ ಕೂಡ ಡಿಸೈನ್ ಮಾಡಿದ್ದ ಅಂತ ಹೇಳ್ತಾರೆ. ಸೊ ಹಿ ವಾಸ್ ಒಂಥರ ಆಲ್ರೌಂಡರ್. ಸಾಕಷ್ಟು ಶೀಲ್ಡ್ಸ್ಗಳನ್ನ ಕೂಡ ಮಾಡಿದ್ದ ಅಂತ. ಅಂದ್ರೆ ಅವಾಗೆಲ್ಲ ಆಗಿನ ಕಾಲದಲ್ಲಿ ಯುರೋಪಿಯನ್ ಇದರಲ್ಲಿ ಈ ಏನದು ಒಂಥರ ಯುದ್ಧ, ಅವ್ರಿಗೆ ಎಂಟರ್ಟೈನ್ಮೆಂಟೇ ಯುದ್ಧ. ಪ್ರಾಣಿಗಳ ಜೊತೆ ಒಬ್ಬನ್ನ ಯುದ್ಧ ಮಾಡಕ್ ಬಿಡೋದು, ಇಲ್ಲಾಂದ್ರೆ ಇಬ್ಬರು ಗಟ್ಟಿಮುಟ್ಟಿ ಆಗಿರುವಂಥವ್ರನ್ನ ಯುದ್ಧ. ಆ ಕೊಲೋಸಿಯಮ್ಸ್ ಎಲ್ಲ ಅಲ್ಲೇ ಅದೇ ತಾನೇ ನಡೀತಾ ಇದ್ದಿದ್ದು. ಅದೇ ಇದ್ದಿದ್ರಿಂದ ಏನೋ ಒಂದು ಈ ಥರ ಆಟಕ್ಕೆಲ್ಲ ಪ್ರೈಸ್ ಕೊಡೋದಕ್ಕೆ ಶೀಲ್ಡ್ಸ್, ಅದನ್ನೆಲ್ಲ ಲಿಯೋನಾರ್ಡೋ ಡಾ ವಿಂಚಿ ಸುಂದರವಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಕತೆ ಕೇಳಿದ್ರಿಂದ ವೆನಿಸ್ ಅಂಡ್ ವ್ಯಾಟಿಕನ್ ಅಟ್ಯಾಚ್ಮೆಂಟ್ ಆಯಿತು ನನಗೆ. ಹಾಗೆ ಮೈಕಲ್ ಆಂಜೆಲೋದು 16 ಚಾಪಲ್, ಪೋಪ್ ಬಗ್ಗೆ ನೀವು ಕೇಳಿರ್ಬೇಕು. ವ್ಯಾಟಿಕನ್ ಅನ್ನೋದೇ ಅದೊಂದು ಸಿಟಿ ಅಂತ ಹೇಳ್ತಾರೆ. ಆ ವ್ಯಾಟಿಕನ್ ಅಲ್ಲಿ ಪೋಪ್, ಈಗಿನ ಪೋಪ್ ಎಲ್ಲ ನೀವು ಕ್ರಿಸ್ಮಸ್ ಟೈಮಲ್ಲೆಲ್ಲ ಬಂದು ಬ್ಲೆಸ್ ಮಾಡಿ ಹೋಗ್ತಾರೆ, ನೋಡ್ಬೇಕು. ಅಲ್ಲಿಗೆ ಟಿಕೆಟ್ ಸಿಕ್ಕಿತ್ತು ನಮಗೆ ಲಕ್ಕಿಲಿ. ಅದು ಕ್ರಿಶ್ಚಿಯನ್ಸ್ಗೆ ತುಂಬ ಶ್ರೇಷ್ಠವಾದ ಒಂದು ಸ್ಥಳ. ಹೋದವರೆಲ್ಲ ಅಲ್ಲಿಗೆ ಹೋಗೇ ಬರ್ತಾರೆ. ಅದು ತುಂಬ ದೊಡ್ಡ ಮ್ಯೂಸಿಯಮ್ಮು, ಅಷ್ಟೆಲ್ಲ ನೋಡೋಕೆ ನಮ್ಗೆ ಆಗಲಿಲ್ಲ. ಬಟ್ 16 ಚಾಪಲ್ ನಾವು ಹೋಗಲೇಬೇಕು ಅಂತ ಹೇಳಿ ಅದನ್ನು ನೋಡ್ಕೊಂಬರೋಣ ಅಂತ ನಾವು ಹೋದ್ವಿ. ಆ 16 ಚಾಪಲ್ ಅನ್ನೋದು ಅದೊಂದು ಚರ್ಚ್. ಅದು ಅಲ್ಲಿ ಮೈಕಲ್ ಆಂಜೆಲೋ ಈ ಇದ್ರ ಮೇಲೆ ಪೇಂಟ್ ಮಾಡಿದ್ದಾನೆ, ಏನಂತಾರೆ ಸೀಲಿಂಗ್ ಮೇಲೆ. ಆತ ಪೇಂಟ್ ಮಾಡುವಾಗೆಲ್ಲ ಹೀಗೆ ನಿಂತ್ಕೊಂಡು ಎತ್ತರದ ಸೀಲಿಂಗ್, ಅದು ಕೂಡ ಅದಕ್ಕೊಂದು ಹಿಂಗೆ ಅಟ್ಟ ಕಟ್ಬಿಟ್ಟು ಅದ್ರ ಮೇಲೆ ಮಲಕ್ಕೊಂಡು ಅವ್ನು ಪೇಂಟ್ ಮಾಡ್ಬೇಕಾಗ್ತಾ ಇತ್ತು. ಪೇಂಟ್ ಮಾಡಿದಾನೆ ಹಾಗೆ 18 ಗಂಟೆ ಅವ್ನು ಆ ರೀತಿಯಾಗಿ ಪೇಂಟ್ ಮಾಡ್ತಾ ಇದ್ನಂತೆ. ಹಾಗೆ ಪೇಂಟ್ ಮಾಡಿ ಅವ್ನು ಕೆಳಗಡೆ ಇಳಿದಾಗ ಅವನಿಗೆ ನೆಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ತಲೆ ಸುತ್ತಾ ಇತ್ತು ಅಂತ ಹೇಳ್ತಾರೆ. ಅದು ಪೇಂಟಿಂಗ್ ಕೂಡ ಒಂದು ತಪಸ್ಸದು, ಅದಷ್ಟು ಸುಲಭವಾಗಿ ಒಲಿಯುವಂಥದ್ದಲ್ಲ. ಹಾಗಾಗಿ ಇದೆಲ್ಲ ತಪಸ್ಸು ಅನ್ನೋ ದೃಷ್ಟಿನಲ್ಲೇ ನೋಡೋದ್ರಿಂದ ಮೈಕಲ್ ಆಂಜೆಲೋ, ಯು ಫೀಲ್ ಗ್ರೇಟ್ ಅಬೌಟ್ ಯು. ಮೈಕಲ್ ಆಂಜೆಲೋಗೆ ಆ ಚರ್ಚಲ್ಲಿ ಅವನು ಯೇಸು ಕ್ರಿಸ್ತನ ಬಾಲ್ಯದಿಂದ ಅವನು ಎಲ್ಲವನ್ನು ಚಿತ್ರಿಸಬೇಕಾಗಿತ್ತು. ಅದನ್ನ ಪೋಪ್ ಹೇಳಿದ್ದು ಅವ್ರಿಗೆ. ಹಾಗಾಗಿ ಅವನು ಚಿತ್ರಿಸ್ಲಿಕ್ಕೆ ಶುರು ಮಾಡಿದಾಗ ನಮ್ಮ ಕನ್ನಡದಲ್ಲೂ ಜಿ.ವಿ. ಅಯ್ಯರ್ ಬರೆದಿರುವಂಥ ರೂಪದರ್ಶಿ ಅಂತ ಒಂದು ಪುಸ್ತಕ ಇದೆ. ಅದು ಕೂಡ ಮೈಕಲ್ ಆಂಜೆಲೋ ಬಗ್ಗೆನೇ ಇರೋದು. ರೂಪದರ್ಶಿ ಅದ್ರ ಭಾಗ 2 ಇನ್ನೊಂದೇನೋ ಒಂದಿದೆ, 2 ಪುಸ್ತಕ ಇದೆ. ತುಂಬ ಹಿಂದೆ ಓದಿದ್ದದು. ಅದ್ರಲ್ಲಿ ಕೂಡ ಈ ಮೈಕಲ್ ಆಂಜೆಲೋದು ಎಗೋನಿ ಅಂಡ್ ಎಕ್ಸ್ಟಸಿ ಅಂತ ಇಂಗ್ಲೀಷಲ್ಲಿ ಪುಸ್ತಕ ಓದಿದ್ದೆ, ಅದ್ರ ಬಗ್ಗೆನೇ ಇರೋದು. ಮೈಕಲ್ ಆಂಜೆಲೋ ಒಂದು ಬಾಲ ಯೇಸುವಿನ ಚಿತ್ರವನ್ನ ಬಿಡಿಸ್ಬೇಕಾಗತ್ತೆ. ಆಗ ಮೈಕಲ್ ಆಂಜೆಲೋ ಹೇಳ್ತಾನೆ, ನಾನು ಸುಮ್ಮನೆ ಊಹಿಸ್ಕೊಂಡು ಆ ಬಾಲ ಯೇಸುನ ಬರೀಲಿಕ್ಕಾಗಲ್ಲ, ನಂಗೆ ಅಂಥದ್ದೇ ಒಂದು ರೂಪದರ್ಶಿ ಅಂದ್ರೆ
ಆ ರೀತಿಯಾಗಿರುವಂತಹ ಮಗುವನ್ನು ನಾನು ನೋಡಿದರೆ ಮಾತ್ರ ನಾನು ಪೇಂಟ್ ಮಾಡೋಕ್ಕಾಗೋದು ಅಂತ ಹುಡುಕೊಂಡು ಹೋಗ್ತಾನೆ ಅವನೇನೆ. ಎಷ್ಟೋ ಮಕ್ಕಳುಗಳನ್ನು ನೋಡಿ ಆದಮೇಲೆ ಒಂದು ಮಗು ಅವನಿಗೆ ತುಂಬ ಇಷ್ಟ ಆಗುತ್ತೆ, ಅದರ ಸೌಂದರ್ಯ, ಅದ್ರ ಕಣ್ಣುಗಳು ಎಲ್ಲ. ಆ ಮಗುವಿನ ತಾಯಿಯನ್ನು ಕೇಳ್ಕೊಳ್ತಾನೆ, ನಾನು ಈ ಥರ ಬಾಲ ಯೇಸುವನ್ನು ಪೇಂಟ್ ಮಾಡಬೇಕು, ಚಿತ್ರಿಸ್ಬೇಕು, ಈ ಮಗು ರೂಪದರ್ಶಿ ಆಗಲಿ, ನಾನು ಹಣ ಕೊಡ್ತೀನಿ ಅದಕ್ಕೆ. ತಾಯಿಗೂ ಅಂತಾಳೆ. ಎಷ್ಟೋ ತಿಂಗಳು ತಗೋತಾನೆ, ಬಾಲ ಯೇಸುವನ್ನು ಚಿತ್ರಿಸ್ತಾನೆ. ಅದಾಗಿ ಸುಮಾರು ಆ ಚಾಪೆಲೆಲ್ಲ ಅವ್ನು ಪೇಂಟ್ ಮಾಡಿದ್ದು ಸೀಲಿಂಗ್ 18 ವರ್ಷ ಅಂತ ಏನೋ ಹೇಳ್ತಾರೆ. 18 ವರ್ಷನ 15 ವರ್ಷನ ಆ ಪೇಂಟಿಂಗ್ಸ್ ಮಾಡೋದು. ಅದಾದ ನಂತರ ಅವನು ಯೇಸುವಿನ ಎಲ್ಲ ಈ ಕಥೆಯನ್ನು ಮಾಡ್ಕೊಂಡು ಹೋದ್ಮೇಲೆ ಕಡೆಗೆ ಇದರಲ್ಲಿ ಒಂದು ಕೆಟ್ಟ ಒಬ್ಬ ಕೆಟ್ಟ ಮನುಷ್ಯನನ್ನು ಚಿತ್ರಿಸ್ಬೇಕಾಗತ್ತೆ. ಇದಾದ ಒಂದು ಸ್ವಲ್ಪ ದಿನಗಳ ಆದಮೇಲೆ ಆ ಚಿತ್ರವನ್ನು ಬಿಡಿಸ್ತಾ ಹೋಗ್ತಾ ಒಂದು ಕೆಟ್ಟ ಇವನ್ನ ಆವಾಗ ಕೂಡ ಅವನು ಹೇಳ್ತಾನೆ, ನನಗೆ ಆ ರೀತಿಯ ಕೆಟ್ಟ ವ್ಯಕ್ತಿಯನ್ನು ನಾನು ನೋಡಬೇಕು, ಆವಾಗಲೇ ನಾನು ಪೇಂಟ್ ಮಾಡೋಕ್ಕಾಗೋದು ಅಂತ. ಕೆಟ್ಟ ವ್ಯಕ್ತಿಯನ್ನು ಹುಡ್ಕೊಂಡು ಹೋಗ್ತಾನೆ, ಸಿಗ್ತಾನೆ. ಅವನು ಕೂಡ ಅತ್ಯಂತ ವಿಕಾರವಾಗಿರುವಂತಹ, ಕ್ರೂರವಾಗಿ ಕಾಣುವಂತಹ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನನ್ನು ಹಿಡ್ಕೊಂಡು ಅಲ್ಲಿ ಪೇಂಟ್ ಮಾಡ್ತಾನೆ. ನೆನಪಿದ್ರೆ ನನಗೆ ಅದ್ರ ಹೆಸರು, ಆ ಕೆಟ್ಟ ವ್ಯಕ್ತಿಯ ಹೆಸರು ಗರಿಬಾಲ್ಡಿ ಅಂತನೋ ಏನೋ ಬರುತ್ತೆ. ಆ ವ್ಯಕ್ತಿಯನ್ನು ಅವನಲ್ಲಿ ಚಿತ್ರಿಸ್ತಾನೆ. ಆಶ್ಚರ್ಯ ಏನಪ್ಪಾ ಅಂದರೆ, ಯಾವ ಮಗು ಬಾಲ ಯೇಸುವೆ ಆಗಿರುತ್ತೋ ಅದೇ ವ್ಯಕ್ತಿ ಈ ರೀತಿಯಾಗಿ ಪರಿವರ್ತನೆ ಆಗಿರುತ್ತೆ ಅಂತ ಆ ಕಥೆಯಲ್ಲಿ ಬರೀತಾರೆ. ಆ ಚಿತ್ರಗಳನ್ನು ಬಿಡಿಸಿ ಆದಮೇಲೆ ಅದು ನಮ್ಮ ಕತೆ ಮುಖ್ಯ ಆಗಲ್ಲ. ಇಲ್ಲಿ ಪೇಂಟಿಂಗ್ಸ್, ಆ ಪೂರ್ತಿ ಪೇಂಟಿಂಗ್ಸು ಬಹಳ ಚಂದದಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ. ಅಲ್ಲಿ ಹೆಚ್ಚು ಬೆಳಕು ಇಲ್ಲ, ತುಂಬ ಬ್ರೈಟಾಗಿ ಲೈಟ್ಸ್ ಎಲ್ಲ ಏನು ಹಾಕಿಲ್ಲ, ಮತ್ತು ಫೋಟೋ ತೆಗಿಲಿಕ್ಕೂ ಎಲ್ಲ ಬಿಡೋದಿಲ್ಲ. ಆದರೆ ನಮಗೆ ತುಂಬ ರಶ್ ಇರುತ್ತೆ ಅಲ್ಲಿ. ಅಲ್ಲೊಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಂದರೆ ಒಬ್ಬ ಗೈಡು 10 ಜನಕ್ಕೆ ಮಾತ್ರ ಕರ್ಕೊಂಡು ಹೋಗ್ಬೋದು. ಹಾಗಾಗಿ ನಮ್ಮ 10 ಜನಕ್ಕೆ ಇಯರ್ಫೋನ್ ಕೊಟ್ಟಿರ್ತಾರೆ. ಆ ಗೈಡ್ ಒಂದು ರಿಸೀವಿಂಗ್ ಎಂಡ್ ನಮ್ಮದು. ಆ ಗೈಡ್ ಏನು ಮಾತಾಡ್ತಾನೋ ನಮಗೆ ಕೇಳಿಸ್ತಾ ಇರುತ್ತೆ. ಅಷ್ಟು ಜನರಲ್ಲಿ ನಾವು ಸ್ವಲ್ಪ ಆಚೆ ಈಚೆ ಇದ್ರೂ ಕೂಡ ಇಯರ್ಫೋನ್ ಹಾಕೊಂಡಿರೋದ್ರಿಂದ ನಮ್ಮ ಗೈಡ್ ಏನು ಹೇಳ್ತಾನೆ ಅದು ನಮಗೆ ಕೇಳಿಸ್ತಾ ಇರುತ್ತೆ. ಅವನೆಲ್ಲ ವಿವರಣೆಯನ್ನು ಕೊಟ್ಟ. ಇಷ್ಟಾಗುವಾಗ ನಾನು ಓದಿದ್ದೆ ಮೈಕಲ್ ಆಂಜೆಲೋ ಬಗ್ಗೆ ಓದಿದ್ರಿಂದ, ಮೈಕಲ್ ಆಂಜೆಲೋ ತಂದೆ ಚಿತ್ರವನ್ನ, ಅಂದರೆ ತನ್ನ ಮುಖವನ್ನ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಪೇಂಟ್ ಮಾಡ್ಬಿಡ್ತಿದ್ನಂತೆ ಎಲ್ಲೋ ಒಂದು ಕಡೆ. ಆ ಥರ ಮಾಡಿದಾನೆ ಅವನು 16 ಚಾಪಲಲ್ಲಿ ಅಂತ ನಂಗೆ ಗೊತ್ತಿತ್ತು. ಅವನನ್ನು ಕೇಳಿದೆ ನನ್ನ ಗೈಡ್ನ, ಮೈಕಲ್ ಆಂಜೆಲೋ ತಂದೆ ಚಿತ್ರವನ್ನ ಪೇಂಟ್ ಮಾಡ್ಕೊಂಡಿದ್ದಾನಲ್ಲ, ಅದು ಎಲ್ಲಿ ತೋರಿಸು ನನಗೆ ಅಂತ. ಅವ್ನು ತೋರಿಸ್ದ, ನೋಡು ಅಲ್ಲಿದೆ, ಆ ಕೈಯಲ್ಲಿ ಇಟ್ಕೊಂಡಿದ್ದಾನಲ್ವಾ, ಆ ಲೆದರ್ ಇಟ್ಕೊಂಡಿದ್ದಾನಲ್ವಾ ಅವನು ಅಂತ. ಲಕ್ಕಿಲಿ ಇವನ ಹತ್ರ ಒಂದು ಫೋಟೋ ಕೂಡ ಇತ್ತು, ಅದನ್ನು ನಾನು ಹಾಕಿದ್ದೆ ನಮ್ಮ ಸ್ಟೇಟಸಲ್ಲಿ ಕೂಡ, ನೀವು ನೋಡಿದರೆ. ಅವನು ಫೋಟೋ ತೆಗೆದು ಇಟ್ಕೊಂಡಿದ್ದ, ಗೈಡ್ ಅಲ್ವಾ, ಅವನ ಹತ್ರ ಇತ್ತು. ಹಾಗಾಗಿ ಅವನು ಅದನ್ನು ತೋರಿಸ್ದ, ಮೈಕಲ್ ಆಂಜೆಲೋ ಇದು ಅಂತ ಹೇಳಿ. ಆ ರೀತಿಯ ಕೆಲವು ವಿಚಾರಗಳು ತಿಳ್ಕೊಂಡಿದ್ರೆ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆದರೆ ಅದು ತುಂಬ ಪೇಂಟಿಂಗ್ಸು ಮತ್ತು ತುಂಬ ಸ್ಕಲ್ಪ್ಚರ್ ಇರೋದ್ರಿಂದ ತುಂಬ ಸಮಯ ಬೇಕಾಗುತ್ತೆ. ದಿಸ್ ವಾಸ್ ಇಂಟ್ರೆಸ್ಟಿಂಗ್ ಟು ಮೀ. ಇದು ಪೇಂಟಿಂಗ್ ವೆನಿಸ್ ಮತ್ತು ವ್ಯಾಟಿಕನ್ ಸಿಟಿ ಬಗ್ಗೆ. ಅದಕ್ಕೆ ತಂದೆ ಆದ ಒಂದು ಹಿಸ್ಟ್ರಿ ಇದೆ, ತಂದೆ ಆದ ಒಂದು ಸೌಂದರ್ಯ ಇದೆ, ತಂದೆ ಆದ ಒಂದು ಪವಿತ್ರತೆ ಇದೆ. ಅದು ಅನುಭವಿಸ್ಲಿಕ್ಕೆ ಚೆನ್ನಾಗಿ ಅನ್ನಿಸ್ತು ವೆನಿಸ್. ಅದಾದ ನಂತರ ನಾವು ತುಂಬ ಎಂಜಾಯ್ ಮಾಡಿದ ಜಾಗ ಅಂತ ಅಂದರೆ ಅದು ಇಟಲಿಯಲ್ಲಿ ಲೆದರ್ ಬ್ಯಾಗ್ ಫೇಮಸ್ಸು, ಆ ಥರ ಎಲ್ಲ ಇದೆ. ನಾವೇನು ತುಂಬ ಶಾಪಿಂಗ್ ಎಲ್ಲ ಮಾಡಲಿಲ್ಲ. ಅದಾದ ನಂತರ ಸ್ವಿಟ್ಜರ್ಲ್ಯಾಂಡ್ ಅದು ನಿಮಗೆ ಗೊತ್ತಿರೋ ಹಾಗೆ ಪ್ಲೇ ಗ್ರೌಂಡ್ ಆಫ್ ಯುರೋಪ್ ಅಂತಾರೆ. ಬಹಳ ಸುಂದರವಾದ ಜಾಗ. ಏನು ಆ ಸ್ನೋ, ಆ ಗ್ರೀನರಿ, ಪರಿಸರ, ಪ್ರಕೃತಿ ಬಹಳ ಸುಂದರವಾಗಿರುವಂಥದ್ದು. ಅಲ್ಲಿ 2 ಬೆಟ್ಟಗಳಿಗೆ ನಾವು ಹೋದ್ವಿ, ಹಿಮ ಪರ್ವತಗಳು. ಟಿಟ್ಲಿಸ್ ಒಂದು, ಇನ್ನೊಂದು ಜುಂಗ್ಫ್ರೂ ಅಂತ ಬೆಟ್ಟಕ್ಕೆ. ಟಿಟ್ಲಿಸಲ್ಲಿ ಅದು ಏನಿದೆ, ನಿಮಗೆ ರೋಪ್ ವೇ ಇದೆ. ರೋಪ್ ವೇನಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿ ಏನು ತುಂಬ ಹತ್ತೋದು ಇಳಿಯೋದು ಅಂಥದ್ದೆಲ್ಲ ಏನಿರಲ್ಲ. ರೋಪ್ ವೇನಲ್ಲಿ ಹೋಗ್ತೀವಿ, ಅಲ್ಲಿ ಹೊರಗಡೆ ಬಂದರೆ ಸ್ನೋ ಇದೆ.
ಸ್ನೋ ಎಲ್ಲ ನೋಡಿಕೊಂಡು ಒಂದಷ್ಟು ಫೋಟೋ ತಗೊಳ್ತೀವಿ. ಅಲ್ಲಿ ಒಂದು ಐಸ್ ಟನಲ್ ಮಾಡಿದ್ದಾರೆ, ದಟ್ ಇಸ್ ಇಂಟ್ರೆಸ್ಟಿಂಗ್. ಒಂದು ಟನಲ್ ಮಾಡಿದ್ದಾರೆ ಐಸ್ನಲ್ಲೇ, ಒಂದು ಇದ್ರ ಥರ ಆ ಟನಲ್ಗೆ ಹಿಂಗೆ ಹೋಗಿ ಬರ್ಬೋದು. ಅಲ್ಲೊಂದು ಸುಮ್ಮನೆ ಕುರ್ಚಿ ಥರ ಮಾಡಿದ್ದಾರೆ. ಅದೇ ಥರ ಈ ಜುಂಗ್ಫ್ರೂನಲ್ಲೂ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ ಅದು ಕೂಡ. ಅದೊಂದು ಬೆಟ್ಟ ನೋಡಿದ್ವಿ. ಹಿಮಪರ್ವತ ಇನ್ನೊಂದು ಜುಂಗ್ಫ್ರೂ ಹೋಗಿದ್ದು ಇದರಲ್ಲಿ ಅದೊಂಥರ ಇಂಟ್ರೆಸ್ಟಿಂಗ್ ಪ್ಲೇಸ್ ಅನಿಸ್ತು. ಯಾಕಂದರೆ ಅಲ್ಲಿ ನೋಡಿ, ಬೆಟ್ಟ ಮೇಲೆ ಹಿಮ ಇರೋದು, ನಾವು ಕೆಳಗಡೆ ಇರ್ತೀವಿ. ಕೆಳಗಡೆಯಿಂದ ಹೋಗಬೇಕಾದ್ರೆ ಅಲ್ಲಿ ಟಿಟ್ಲಿಸ್ ಮೌಂಟನ್ಗೆ ಹೋಗುವಾಗ ರೋಪ್ವೇನಲ್ಲಿ ಹೊಟ್ಟೋದ್ವಿ. ಆದರೆ ಜುಂಗ್ಫ್ರೂಗೆ ಹೋಗುವಾಗ ಟ್ರೈನಲ್ಲಿ ಹೋಗ್ತೀವಿ ಸ್ವಲ್ಪ ದೂರ. ಟ್ರೈನಲ್ಲಿ ಹೋದ್ಮೇಲೆ ಮತ್ತೆ ಇದರಲ್ಲಿ ಹೋಗ್ತೀವಿ, ಕೇಬಲ್ ಕಾರಲ್ಲಿ, ರೋಪ್ವೇ ಅಂತ ಏನು ಹೇಳ್ತೀವಿ ಅದರಲ್ಲಿ. ಮತ್ತೆ ಅದಾದಮೇಲೆ ಮತ್ತೆ ಟ್ರೈನಲ್ಲಿ ಹೋಗ್ತೀವಿ. ಅಂದರೆ ಟ್ರೈನ್ ಈ ಥರ ಬೆಟ್ಟ ಹತ್ತುತ್ತೆ. ಇಂಟರ್ಲೇಕ್ನಿಂದ ಹೋಗುವಂಥದ್ದು ಸುಂದರವಾದ ಒಂದು ಅನುಭವ ಅದು. ಅಂದರೆ ಅಲ್ಲೂ ಟನಲಲ್ಲಿ ಹೋಗುತ್ತೆ. ಟನಲ್ ಮಾಡಿ, ಬೆಟ್ಟ ಕೊರೆದು ಟನಲ್ ಮಾಡಿಟ್ಟಿದ್ದಾರೆ. ಅಲ್ಲಿ ಹೋಗಿ ಆ ಟ್ರೈನ್ ಮೇಲೆ ಹೋದ ತಕ್ಷಣ ಹೊರಗಡೆ ಒಂದು ಪ್ಲಾಟ್ಫಾರಮ್ ಇದೆ. ಅಲ್ಲಿ ಒಂದು ರೈಲ್ವೆ ಸ್ಟೇಷನಲ್ಲಿ ಇಳಿದ ಹಾಗೆ ಇದೆ, ಅಷ್ಟೆಲ್ಲ ಕಟ್ಟಿಟ್ಟಿದ್ದಾರೆ ಅಲ್ಲಿ. ಅದು ಅದ್ಭುತ. ಅಲ್ಲಿಂದ ಹೋಗಿ ಒಂದು ಲಿಫ್ಟಲ್ಲಿ ಇನ್ನೊಂದು ಸ್ವಲ್ಪ ಮೇಲೆ ಹೋದರೆ ಸಾಕು, ಯು ವಿಲ್ ಬಿ ಓಪನ್ ಟು ದಿ ಸ್ನೋ ಮೌಂಟೇನ್. ನಾವೇನು ಹತ್ಕೊಂಡೆಲ್ಲ ಹೋಗಬೇಕು ಅಂದಿದ್ರೆ ಕತೆ ಇದು ಮುಗಿತಾನೆ ಇರಲಿಲ್ಲ ಬಿಡಿ, ನಾವು ಹೋಗ್ತಾನೆ ಇರಲಿಲ್ಲ. ಹಾಗೆ ಇಷ್ಟು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಲ್ಲಿ. ಅಷ್ಟರ ಮಧ್ಯದಲ್ಲಿ ಒಂದು ಹೋಟೆಲ್ ಕೂಡ ಇದೆ. ಅದನ್ನು ಏನೊಂದು ಹೈ ಆಲ್ಟಿಟ್ಯೂಡ್ ಓನ್ಲಿ ಇಂಡಿಯನ್ ರೆಸ್ಟೋರೆಂಟ್ ಅಂತ ಏನೋ ಬೋರ್ಡ್ ಹಾಕ್ಕೊಂಡಿದ್ದ ಅವನು. ಅಷ್ಟು ಹೈ ಆಲ್ಟಿಟ್ಯೂಡಲ್ಲಿ ಇರುವಂತಹ ವರ್ಲ್ಡ್ಸ್ ಗ್ರೇಟೆಸ್ಟ್ ಆಲ್ಟಿಟ್ಯೂಡಲ್ಲಿ ಇರುವಂಥದ್ದು ಅಂತ ನಾನು. ಸೊ ವಿ ಹ್ಯಾಡ್ ಲಂಚ್ ದೇರ್. ಒಳ್ಳೆ ಊಟನೂ ಸಿಗ್ತಾಯಿತ್ತು, ಒಳ್ಳೆ ಊಟನೂ ಸಿಕ್ತು. ಅದಾದಮೇಲೆ ಅಲ್ಲೂ ಕೂಡ ಒಂದು ಟನಲ್ ಹೀಗೆ ಮಾಡಿಟ್ಟು ಕೆಲವು ಗೊಂಬೆಗಳು ಆ ಥರ ಎಲ್ಲ ಏನೋ ಮಾಡಿಟ್ಟಿದ್ದಾರೆ. ಐಸ್ನಲ್ಲೇ ಒಂದಷ್ಟು ಪ್ರಾಣಿಗಳ ಚಿತ್ರಗಳನ್ನ ಮಾಡಿಟ್ಟಿದ್ದಾರೆ. ಅದು ಒಂದು ಟನಲ್, ಹೀಗೆ ಹೋಗಿ ಬರ್ಬೋದು ಅಲ್ಲಿ. ಟನಲ್ ಸ್ವಲ್ಪ ಹೇಳೋ ಹಾಗೆ ಸಾಕಷ್ಟು ಚಳಿ ಇರುತ್ತೆ. ನಾವಿಲ್ಲಿ ಜುಂಗ್ಫ್ರೂನಲ್ಲಿ ಇರುವಾಗ ಸ್ನೋಫಾಲ್ ಆಯಿತು ಸಾಯಂಕಾಲ. ಸೊ ವಿ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಲುಕಿಂಗ್ ಇನ್ ಟು ದಿಸ್ ಸ್ನೋಫಾಲ್. ಅದು ಸ್ವಿಟ್ಜರ್ಲ್ಯಾಂಡ್ ಕತೆ. ಸ್ವಿಟ್ಜರ್ಲ್ಯಾಂಡ್ ನೋಡೋಕ್ಕೆ ಅದು ಯಾವ ಜಾಗ, ಸುಮ್ಮನೆ ಹೋಗ್ತಾ ಇದ್ರೆ ಬಸ್ಸಲ್ಲಿ ಈ ಕಡೆ ಆ ಗ್ರೀನರಿ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸಾಕು, ಅಷ್ಟು ನೋಡ್ತಾ ಇದ್ರೆ ಸಾಕು. ಬೇರೆ ಏನೋ ಪರ್ಟಿಕ್ಯುಲರಾಗಿ ಹೋಗಿ ನೋಡಬೇಕು ಅಂತ ಇಲ್ಲ. ಲಾರಿಯೋ ನದಿ ಆ ಥರ. ಅಲ್ಲೊಂದು ರೈನ್ ರಿವರ್ ಫಾಲ್ಸ್ ಅನ್ನೋ ಥರನೇ ಒಂದಿತ್ತು. ಟೈಮ್ ಇತ್ತು ನಮಗೆ ಸ್ವಲ್ಪ, ಅದರಿಂದ ನಮ್ಮ ಬಸ್ ಕ್ಯಾಪ್ಟನ್ ಅಲ್ಲಿ ಕರ್ಕೊಂಡು ಬರ್ತೀನಿ ಅಂದರು. ಹೋಗ್ಬಿಟ್ಟು ಬಂದ್ವಿ. ಅದೊಂದು ಸಣ್ಣ ಬೋಟಿಂಗ್ ಇತ್ತು ಅಲ್ಲಿ. ದ್ಯಾಟ್ ವಾಸ್ ಆಲ್ಸೋ ನೈಸ್. ಇಷ್ಟೆಲ್ಲ ಆದಮೇಲೆ ಸ್ವಿಟ್ಜರ್ಲ್ಯಾಂಡಿಂದ ಪ್ಯಾರಿಸ್, ಫ್ರಾನ್ಸ್ ಬಂದ್ವಿ. ಆ್ಯಸ್ ಯೂಶಲ್ ಜಿನೇವಾ ಹೆಡ್ ಕ್ವಾರ್ಟರ್ಸ್ ಅದನ್ನೆಲ್ಲ ನೋಡಿದ್ವಿ. ಅಫ್ಕೋರ್ಸ್ ಸ್ವಿಸ್ ಬ್ಯಾಂಕ್ಸ್ ಮುಂದೆನೂ ಒಂದು ರೌಂಡ್ ಹೊಡಿದ್ವಿ. ಆದರೆ ಯಾರ ಅಕೌಂಟ್ ಎಲ್ಲಿದೆ ಎಷ್ಟಿದೆ ನಮಗೇನು ಗೊತ್ತಾಗಲಿಲ್ಲ ಅಲ್ಲಿ. ಸ್ವಿಸ್ ಬ್ಯಾಂಕ್ಗಳ ಮುಂದೆನೂ ಒಂದು ರೌಂಡ್ ಹೊಡೆದ್ವಿ. ಸಾಕಷ್ಟು ಬ್ಯಾಂಕ್ಗಳಲ್ಲಿತ್ತು. ಅದಾದ ನಂತರ ಜಿನೇವಾ ವರ್ಲ್ಡ್ ಹೆಡ್ ಕ್ವಾರ್ಟರ್ಸ್ ಇದೆಲ್ಲ ನೋಡಿಕೊಂಡು ಇಫೆಲ್ ಟವರ್ ನೋಡಿದ್ವಿ. ಇಫೆಲ್ ಟವರ್ ನೈಟಲ್ಲಿ ಅದು 3rd ಲೆವೆಲ್ಗೂ ನಮಗೆ ಸಿಕ್ತು. ಅಂದರೆ ಗಾಳಿ ಇದ್ದರೆ 3rd ಲೆವೆಲ್ವರೆಗೂ ಹೋಗೋದಿಲ್ಲ ಅಂತ, ಅಂದರೆ ತುದಿಗೆವರೆಗೂ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾವು ಹೋದಾಗ ವಾತಾವರಣ ಚೆನ್ನಾಗಿದ್ದರಿಂದ ನಾವು 3rd ಲೆವೆಲ್ಗೆ ಹೋಗ್ಲಿಕ್ಕಾಯಿತು. 3rd ಲೆವೆಲ್ ಲಿಫ್ಟ್ ಹೋಗುತ್ತೆ. ಸೊ ಅಲ್ಲಿಗೆ ಹೋಗಿ ಬಂದ್ವಿ. ಮತ್ತು ಈಫೆಲ್ ಟವರ್ನ ರಾತ್ರಿ ಕೂಡ ನೋಡಬೇಕು ಅಂತ ಹೇಳ್ತಾರೆ, ಲೈಟಿಂಗ್ ಹಾಕ್ತಾರೆ ಅಂತ. ಅದನ್ನು ಕೂಡ ನೋಡಿದ್ವಿ. ಮತ್ತು ಕ್ರೂಸಲ್ಲಿ ಕೂಡ ಹೋಗ್ಬೋದು ಅಂತ ಹೇಳಿ ಕ್ರೂಸಲ್ಲಿ ಕೂಡ ಈಫೆಲ್ ಟವರ್ನ ಅವತ್ತು ನೋಡಿದ್ವಿ. ಅಲ್ಲಿ ನೋಡಬೇಕಾಗಿರೋದು ಅದೇನೆ, ಈಫೆಲ್ ಟವರ್. ಮತ್ತೊಂದು ಡಿಸ್ನಿಲ್ಯಾಂಡ್ ಇತ್ತೊಂದು, ಅದೊಂದು ಡಿಸ್ನಿಲ್ಯಾಂಡ್ಗೆ ಒಂದು ಹೋದ್ವಿ. ಡಿಸ್ನಿಲ್ಯಾಂಡ್ ಅವರು ಟಿಕೆಟ್ ಬುಕ್ ಮಾಡಿದ್ರಿಂದ ಒಂದು ಫುಲ್ ಡೇ ನಮಗೆ ಬೇರೆ ಏನೂ ಕೆಲಸ ಇರಲಿಲ್ಲ, ಡಿಸ್ನಿಲ್ಯಾಂಡ್ ನೋಡಿಕೊಂಡೇ ಇದ್ವಿ. ಇಟ್ ವಾಸ್ ಫನ್. ಇಷ್ಟು ವಯಸ್ಸಾದ್ಮೇಲೆ ಡಿಸ್ನಿಲ್ಯಾಂಡ್ಗೆ ಹೋಗ್ಬೇಕಾ ಅಂತ ಯಾರೋ ನನ್ನ ಆಂಟಿ ಕಾಮೆಂಟ್ ಮಾಡ್ತಾಯಿದ್ರು. ಬಿಕಾಸ್ ಇಟ್ ವಾಸ್ ಇನ್ ದಿ ಪ್ಯಾಕೇಜ್, ವಿ ಹ್ಯಾಡ್ ಟು ಗೋ. ಬಟ್ ನಾವು ಆ ಮ್ಯೂಸಿಕ್ ಕೇಳಿಕೊಂಡು, ಮಳೆ ಬೇರೆ ಬರ್ತಾಯಿತ್ತು. ಕೆಲವು ಫ್ಯಾಂಟಸಿ ಪಾರ್ಕ್ಸ್ನ ನೋಡಿದ್ವಿ. ಅಲ್ಲಿ ಟ್ರೈನ್ ಹೋದ್ವಿ. ಬಟ್ ಮಕ್ಕಳಿಗೆ ಹೋಗೋಕ್ಕೆ ಚೆನ್ನಾಗಿದೆ. ಇಟ್ಸ್ ಎ ನೈಸ್ ಪ್ಲೇಸ್ ಟು ಗೋ ಆ್ಯಂಡ್ ಸಿ ಒನ್ಸ್. ಬಟ್ ಡಿಸ್ನಿಲ್ಯಾಂಡ್ ಹೇಗಿರುತ್ತೆ ಅನ್ನೋದೊಂದು ಅನುಭವ ಪಡ್ಕೊಳ್ಳೋದಕ್ಕೆ ನಾವು ನೋಡೋದ್ರಲ್ಲೂ ಏನು ತಪ್ಪಿಲ್ಲ ಅನ್ನಿಸ್ತು. ಅಷ್ಟು ನೋಡಿದ್ವಿ. ಮೇನ್ ಶಾಪಿಂಗ್ ಎಲ್ಲ ಅವರು ಏನು ತುಂಬ ನಮಗೆ ಪ್ರೊವೈಡ್ ಮಾಡಲಿಲ್ಲ. ವಾಪಸ್ ಬರುವಾಗ ಅಲ್ಲೇ ಏರ್ಪೋರ್ಟ್ ಹತ್ರ ಇದ್ದಿದ್ದು ಒಂದು ದೊಡ್ಡ ಮಾಲ್ ಇತ್ತು ಪ್ಯಾರಿಸಲ್ಲಿ. ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಚಾಕ್ಲೇಟ್ಸ್ ತೊಗೊಳ್ಬೇಕಲ್ಲ, ಸ್ವಿಸ್ ಚಾಕ್ಲೇಟ್ಸ್ ಎಲ್ಲ, ಅದೊಂದಷ್ಟು ತೊಗೊಂಡ್ವಿ. ದೆನ್
ವಿ ವರ್ ಇನ್ ಅವರ್ ಫ್ಲೈಟ್. ಎಲ್ಲವೂ ಚಂದದಲ್ಲಿ ಆಯಿತು, ಟೈಮಿಗೆ ಸರಿಯಾಗಾಯಿತು. ಎಲ್ಲೂ ಯಾರಿಗೂ ತೊಂದರೆ ಆಗಲಿಲ್ಲ. ದಟ್ ವಾಸ್ ದಿ ಬ್ಯೂಟಿ ಆಫ್ ಇಟ್. ಹೇಳಿದ್ರು, ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಅಲ್ಲೆಲ್ಲ ರೆಫ್ಯೂಜೀಸ್ ಜಾಸ್ತಿ ಆಗಿದ್ದಾರೆ. ದೆಲ್ ಬಿ ಸ್ನ್ಯಾಚಿಂಗ್ ಯುವರ್ ಪರ್ಸಸ್, ಬ್ಯಾಗ್ಸ್, ಪಾಸ್ಪೋರ್ಟ್ ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ರು. ಅದನ್ನೆಲ್ಲ ನಾವು ನೋಡ್ಕೊಂಡಿದ್ವಿ. ಅದರಿಂದ ಏನು ತೊಂದರೆ ಆಗಲಿಲ್ಲ. ಒಬ್ರದ್ದೇನೋ ಸ್ವಲ್ಪ ಹಣ ಕಳ್ಕೊಂಡ್ರು ಅಂತ ಯಾರು ಹೇಳಿದ್ರು. ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಏನಿಲ್ಲ, ತೊಂದರೆ ಏನು ಆಗಲಿಲ್ಲ ನಮಗೆ. ಇದಾಗಿತ್ತು ನಮ್ಮ ಟ್ರಿಪ್ನ ಒಂದು ಅನುಭವ. ಯುರೋಪ್ ಟೂರ್ ಹೋಗಬೇಕಾದವರು ಒಂದು 2 ರೀತಿಯಲ್ಲಿ ತಯಾರಾಗಬೇಕು ಮಾನಸಿಕವಾಗಿ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅಲ್ಲಿ ಬೆಳಗ್ಗೆ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಇರೋದ್ರಿಂದ ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ. ಜೊತೆಗೆ ಸ್ಪ್ರೆಡ್ ತುಂಬ ದೊಡ್ಡದಾಗಿರುತ್ತೆ. ಬರೀ ಬ್ರೆಡ್ಡು ಬಟರು ಜಾಮು ಅಷ್ಟೇ ಇರಲ್ಲ. ಅಲ್ಲಿ ಕೆಲಾಗ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಎಗ್ ಇರುತ್ತೆ, ಆಮ್ಲೆಟ್ ಇರುತ್ತೆ, ಆಲೂ ಟಿಕ್ಕಿ ಇರುತ್ತೆ, ಈ ಥರ ತುಂಬ ಇರುತ್ತೆ. ಕೇಕ್ಸ್ ಇರುತ್ತೆ. ನಮಗೆ ನೋಡಿದಾಗ ಅಷ್ಟು ತಿನ್ಬಿಡ್ಬೇಕು ಅಂತ ಅನ್ನೋ ಅಷ್ಟು ಆಗ್ಬಿಡುತ್ತೆ. ಬಟ್ ಅಲ್ಲ ತಿನ್ನೋಕ್ಕಾಗಲ್ಲ. ಹೌ ಮಚ್ ಕ್ಯಾನ್ ವಿ ಈಟ್ ಅಟ್ ದಿಸ್ ಏಜ್ ಅಲ್ವಾ? ಸೊ ಮೈಂಡ್ ಮೊದಲೇ ಪ್ರಿಪೇರ್ ಆಗಬೇಕು. ಏನಕ್ಕೆ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ನನಗೆ ಏನು ಕರೆಕ್ಟಾಗಿ ಗೊತ್ತಿದೆ ಅದು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ಅಂತ ಮೊದಲೇ ಪ್ರಿಪೇರ್ ಆಗಬೇಕು. ಬಿಕಾಸ್ ನಾನು ಬಹಳಷ್ಟು ಜನನಲ್ಲಿ ನೋಡಿದೆ ತಟ್ಟೆಗೆ ಹಾಕ್ಕೊಂಡು ಸುಮಾರು ಫುಡ್ ವೇಸ್ಟ್ ಮಾಡೋದನ್ನು. ಸೊ ಮೆಂಟಲಿ ನಾವು ತಯಾರಾಗಬೇಕು. ಇರುತ್ತೆ ಸ್ಪ್ರೆಡ್ ಬೇಕಾದಷ್ಟು ಇರುತ್ತೆ, ಬಟ್ ನನಗೆ ಎಷ್ಟು ಬೇಕೋ ಯಾವ್ದು ತಿನ್ನೋಕ್ಕಾಗುತ್ತೋ ಗೊತ್ತಿದೆಯೋ ಅದನ್ನು ತಿನ್ನೋದು ಒಳ್ಳೆಯದು ಅನ್ನೋದು ನಾವು ಮೆಂಟಲಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅದೊಂದು. ಇನ್ನೊಂದು ಬಹಳಷ್ಟು ತಯಾರು ಮಾಡ್ಕೋಬೇಕಾಗಿದ್ದ ಮನಸ್ಸಿಗೆ ಅಂತಂದರೆ ಅಲ್ಲಿ ಬಾತ್ರೂಮಲ್ಲಿ ಬಕೆಟ್ ಮಗ್ ಇರೋದಿಲ್ಲ. ಎಲ್ಲಿ ಹೋದರೂ ಬಾತ್ ಟಬ್ಬು ಶವರು ಹೀಗೆ ಇರುತ್ತೆ. ಅದಕ್ಕೊಂಚೂರು ಮನಸ್ಸು ರೆಡಿ ಮಾಡ್ಕೊಳ್ಬೇಕು. ಇನ್ನು ಉಳಿದಿದ್ದೆಲ್ಲ ಏನು ಯುರೋಪ್ ಟೂರು ಕಷ್ಟ ಅಂತ ಅನಿಸೋದೇ ಇಲ್ಲ. ವೆದರ್ ವಾಸ್ ಗುಡ್, ರೋಡ್ಸ್ ವೇರ್ ಗುಡ್, ವೆಹಿಕಲ್ ವಾಸ್ ಗುಡ್, ಕಂಪನಿ ವಾಸ್ ಗುಡ್, ಎವ್ರಿಥಿಂಗ್ ವಾಸ್ ಗುಡ್ 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 ಆ್ಯಂಡ್ ಗುಡ್ ಓನ್ಲಿ. ಎಲ್ಲ ಕೂಡ ಹಾಗೆ ಸುಖವಾಗಿತ್ತು. ಕೆಲವರೆಲ್ಲ ನನ್ನ ಯೂಟ್ಯೂಬ್ ಕೂಡ ಜಾಯಿನ್ ಆದರು. ಕೆಲವ್ರಿಗೆ ನಾಳೆಯಿಂದ ನಿಮ್ಮದು ಮುಂಜಾನೆ ಮಾತು ಇರೋದಿಲ್ಲ ಅಂತ ಹೇಳ್ಕೊಂಡು ಹೋದರು. ಯಾರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ಬಟ್ ಅವರಿಗದು ಕೆಲವರಿಗೆ ಮನಸ್ಸು ಮುಟ್ಟಿತು. ಮುಂಜಾನೆ ಮಾತು ಕೇಳ್ತಾಯಿದ್ರು. ನನಗೂ ಅದು ಈ ಕ್ಲಾಸ್ನ ಅನುಭವ ತರ್ತಾ ಇತ್ತು. ಹೊಸದಾಗಿ ಏನು ಹೇಳಲಿಲ್ಲ, ಅಲ್ಲಿ ಏನೇನು ಬರ್ತಾಯಿತ್ತೋ ಆ ಕ್ಷಣದಲ್ಲಿ ಏನಂತ ಹೇಳ್ತಾರೆ, ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಏನು ಬರ್ತಾಯಿತ್ತು ಅಷ್ಟನ್ನು ಅವ್ರಿಗೆ ಹೇಳ್ತಾ ಇದ್ದೆ. ಗೊತ್ತಿರೋದನ್ನ ಹಂಚ್ಕೊಳ್ಳೋದ್ರಲ್ಲಿ ಏನು ದೊಡ್ಡ ವಿಷಯ ಅಲ್ವಾ? ಆ ರೀತಿಯಲ್ಲಿ ಚೆನ್ನಾಗಾಯಿತು ನಮ್ಮದು ಯುರೋಪ್ ಟೂರ್. ಇದು ನನ್ನ ಅನುಭವ ವೈಯಕ್ತಿಕ. ನಿಮ್ಮ It's very compact. It's a Romanesque. On the top is that it's Gothic. It's very aerial, very elegant. We see behind the Giotto Tower the dome of the cathedral. The dome was built in 16 years only, after the plan by Brunelleschi, and it consists of 2 domes actually. There is one inside, which supports one outside. At the moment there is nobody. Probably because the weather was very bad and they might have closed it. Early in the morning it was full of people. Florence city view. ಹೋದ ಬರ ಎಲ್ಲ ಮಾಡ್ತಾರೆ.
엄마 조심 천천히. Sarun maru pare. Suk. Le. Excuse me.